ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಅತ್ಯುನ್ನತವಾದ ಪರಿಶುದ್ಧ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ, ನಿಮ್ಮ ಕುಟುಂಬಗಳಿಗೂ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಾನವು ಆಶೀರ್ವಾದವು ಉಂಟಾಗಲಿ. ಯಾಕೆಂದರೆ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ಧ್ಯಾನ ಮಾಡುವಾಗ ವಾಕ್ಯಗಳು ನಮಗೆ ಆದರಣೆಯನ್ನು ಉಂಟು ಮಾಡುವುದರೊಟ್ಟಿಗೆ ಬಲವನ್ನು ಉಂಟು ಮಾಡುವಂಥವುಗಳು ಆಗಿವೆ. ಅಶ್ಶೂರ್ಯ ಎಂಬ ಒಂದು ಸಂಸ್ಥಾನದವರು ಬೈಬಲಲ್ಲಿ ಇದ್ದಾರೆ. ಈ ಅಶ್ಶೂರ್ಯದವರು ದೇವರ ಜನರನ್ನು ಏನು ಮಾಡಿದ್ರು, ದಾಸತ್ವಕ್ಕೆ ಹಿಡ್ಕೊಂಡು ಹೋದರು. ಯಾವಾಗ ಅವರು ದಾಸತ್ವಕ್ಕೆ ಹಿಡಿದುಕೊಂಡು ಹೋದರೋ ಆ ದಾಸತ್ವದಲ್ಲಿ ಅವರಿಗೆ ಏನು ಮಾಡಿದರು, ದೇವರನ್ನು ಆರಾಧಿಸುವುದಕ್ಕೆ ಅವರು ಬಿಡಲಿಲ್ಲ. ಏನು ಮಾಡಲಿಲ್ಲ? ಅವರು ಆರಾಧನೆ ಮಾಡಲಿಕ್ಕೆ ಬಿಡಲಿಲ್ಲ. ಸ್ವಾತಂತ್ರ್ಯವಾಗಿರಲಿಕ್ಕೆ ಅವ್ರನ್ನ ಬಿಡಲಿಲ್ಲ. ಅವರು ಇಷ್ಟಾನುಸಾರವಾಗಿ ಬಿಡಲಿಲ್ಲ. ಯಾಕೆಂದರೆ ಇನ್ನೊಬ್ಬರ ಕೈ ಕೆಳಗಡೆ ಇರುವಾಗ ನಮಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಇರುತ್ತಾ? ಚರ್ಚಿಗೆ ಬೇಕಾದರೆ ನೀವು ಯಾರನ್ನು ಕೇಳಿದ್ರೆ ಆಬ್ಸೆಂಟ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಆಗುತ್ತಾ? ನೋಡಿ, ಚರ್ಚ್ಗೆ, ಪ್ರಾರ್ಥನೆಗಳಿಗೆ, ಕೂಟಗಳಿಗೆ ಯಾವುದಕ್ಕೂ ಪರ್ಮಿಷನ್ನೇ ಬೇಕಾಗಿಲ್ಲ. ಏನು ಮಾಡ್ತಾರೆ ಪಾಸ್ಟ್ರು? ಯಾಕೆ ಏನು ಹೇಳಬೇಕು ಅಲ್ವಾ? ಆದರೆ ಕೆಲಸದ ಬಾಸ್ ಹತ್ರ ಹೈಯರ್ ಅಥಾರಿಟೀಸ್ ಹತ್ರ ಹೆಂಗಿರುತ್ತೆ? ಪರ್ಮಿಷನ್ ಇಲ್ಲದೆ ಸ್ವಲ್ಪ ಲೇಟ್ ಆಗೋದ್ರೆ ಹೆಂಗಿರುತ್ತೆ? ಬಹಳ ಸ್ಟ್ರಿಕ್ಟ್ ಆಗಿರುತ್ತಾರೆ. ಅವ್ರು ಹೇಳ್ತಾರೆ, ಏನಕ್ರಿ ಕೆಲ್ಸಕ್ಕೆ ಬರ್ತೀರಾ, ಬೇಡ ಅಂದ್ರೆ ಬಿಟ್ಟೋಗ್ರಿ, ಹಂಗ್ರಿ ಹಿಂಗ್ರಿ ಅಂತಾರೆ. ಆದರೆ ನಮಗೆ ಎಲ್ಲ ಸ್ಥಳಗಳಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ದೇವರ ಆಲಯದಲ್ಲಿ ಮಾತ್ರ ನಮಗೆ ಸ್ಟ್ರಿಕ್ಟ್ ಇರಲ್ಲ. ನನ್ನ ಉದ್ದೇಶ ಏನಂದ್ರೆ, ನೋಡಿ, ದೇವರು ನಮಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ಬೇರೆ ಎಲ್ಲೇ ಜಾಗದಲ್ಲಿ ನೀವು ಹೋಗ್ರಿ, ನಿಮಗೆ ಸ್ವಾತಂತ್ರ್ಯ ಇಲ್ಲ, ಅಷ್ಟು ಪ್ರೀತಿ ಇಲ್ಲ. ಆದರೆ ದೇವರ ಸಮ್ಮುಖದಲ್ಲಿ ನಿಮಗೆ ದೇವರು ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಕಾರಣ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ನೀವೆಲ್ಲ ಹಳೆಯ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಹಳ್ಳಿಗಳ ಕಡೆ ನೀವು ಎತ್ತುಗಳನ್ನು ನೋಡಿರ್ತೀರ, ಬಂಡಿ ಕಟ್ಟಿರ್ತಾರಲ್ವಾ? ಅವುಗಳನ್ನ ಏನು ಮಾಡಿರ್ತಾರೆ, ಅದರ ಕತ್ತಿನ ಮೇಲೆ ಏನು ಮಾಡಿರ್ತಾರೆ, ಒಂದು ನೊಗವನ್ನು ಇಟ್ಟಿರ್ತಾರೆ, ಒಂದು ಕೋಲು ನೊಗವನ್ನು ಇಟ್ಟು ಏನು ಮಾಡಿರ್ತಾರೆ, ಅದಕ್ಕೆ ಸುತ್ತಲೂ ಒಂದು ದಾರವನ್ನ ಕಟ್ಟಿರ್ತಾರೆ. ಯಾಕೆಂದ್ರೆ ಅದು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ. ಮತ್ತು ಆ ಬಂಡಿಯಲ್ಲಿ ಏನು ಮಾಡ್ತಾರೆ, ತೂಕವನ್ನ ಹಾಕ್ತಾರೆ, ಭಾರವನ್ನ ಹಾಕ್ತಾರೆ. ಆ ಯಜಮಾನನು ಹೇಳಿದ ಹಾಗೆ ಆ ಎತ್ತುಗಳು ಕೇಳಬೇಕು. ಯಾವ ಕಡೆ ಹೋಗು ಅಂದ್ರೆ ಆ ಕಡೆ ಎತ್ತುಗಳು ಹೋಗ್ಬೇಕು. ಇಂತಹ ಪರಿಸ್ಥಿತಿಯನ್ನ ಇಸ್ರಾಯೇಲ್ ಜನರು ಅನುಭವ ಮಾಡ್ತಾ ಇದ್ರು. ನಿಮಗೆಲ್ಲ ಗೊತ್ತಿದೆ, ಐಗುಪ್ತ ದೇಶದಲ್ಲಿ ಈ ಇಸ್ರಾಯೇಲರಿದ್ದಾಗಲೂ ಕೂಡ ಇದೇ ಕಷ್ಟ ಪಡ್ತಾ ಇದ್ರು. ನಮಗೆ ಸ್ವಾತಂತ್ರ್ಯ ಇಲ್ವಾ, ನಮ್ಮ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗೋದಿಲ್ವಾ, ನಮಗೆ ಇಷ್ಟಾನುಸಾರ ಜೀವಿಸಕ್ಕಾಗೋದಿಲ್ವಾ ಅಂತ ಬಾಧೆ ಪಡ್ತಾ ಇದ್ದಾಗ ದೇವರು ಅವರ ಮೊರೆಯನ್ನ ಲಾಲಿಸಿದರು. ನನ್ನ ಪ್ರಿಯ ದೇವಜನವೇ, ಒಂದು ಸಭೆಯಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ ನೀವು ನಾನು ಇನ್ನೂ ಕೂಡ ಒಂದು ವೇಳೆ ಈ ನೊಗದಲ್ಲಿ ಇದ್ದೇವಾ? ಯಾವ ನೊಗ? ಕೆಲವರಿಗೆ ನಾವು ನೋಡುತ್ತಾ ಇರ್ತೇವೆ, ಸಾಲವೆಂಬ ನೊಗ. ಕೆಲವರಿಗೆ ಕುಟುಂಬದಲ್ಲಿ ತಾವು ಅಂದುಕೊಂಡದ್ದನ್ನ ಮಾಡಲಿಕ್ಕೆ ಆಗದೇ ಇರುವಂತ ನೊಗ ಅವರನ್ನ ಕಟ್ಟಿ ಹಾಕಿರುತ್ತದೆ, ಬಿಡುಗಡೆ ಇರುವುದಿಲ್ಲ. ಅನೇಕರಿಗೆ ಶಾಪದ ನೊಗಗಳು ಅವರ ಮೇಲೆ ಇರುತ್ತವೆ. ಏನೇ ಕೆಲಸ ಮಾಡಲಿ ಉನ್ನತಿ ಇಲ್ಲ, ಏನೇ ಪ್ರಯತ್ನ ಮಾಡಲಿ ಆಶೀರ್ವಾದ ಇಲ್ಲ, ಏನೋ ನನ್ನನ್ನು ಹಿಡ್ಕೊಂಡು ಬಿಟ್ಟಂಗಿದೆ, ಏನೋ ನನ್ನನ್ನು ಬಿಡದ ಹಾಗೆ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ದೇವರು ಇವತ್ತೊಂದು ಮಾತು ಹೇಳ್ತದೆ, ನಿಮಗೂ ನನಗೆ ಹೇಳೋದೇ, ನಾನು ನಿಮ್ಮನ್ನ ಶಾಪದ ನೊಗದಿಂದ ಬಿಡಿಸುವೆನು. ಹಲ್ಲೆಲೂಯಾ. ಯಾವ ನೊಗದಿಂದ ಬಿಡಿಸುವೆನು? ಶಾಪದ ನೊಗದಿಂದ ನಿಮ್ಮನ್ನು ನಾನು ಬಿಡಿಸುವೆನೆಂಬುದಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 10ನೇ ಅಧ್ಯಾಯ 27ನೇ ವಚನವನ್ನ ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಅಲ್ಲಿ ಹೇಳುತ್ತದೆ, ಆ ದಿನದಲ್ಲಿ ಅವರು ಒರೆಸಿದ ಹೊರೆಯು, ನಿಮ್ಮ ಬೆನ್ನಿನಿಂದ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹಲ್ಲೆಲೂಯಾ. ಏನಾಗುವುದು? ನೀವು ಪುಷ್ಟರಾದ ಕಾರಣ ನೊಗವು. ಅರ್ಥ ಆಗ್ತಾ ಇದೆಯಾ?
ಏನಂತೆ? ಪುಷ್ಟರಾಗುವುದಂದ್ರೆ ಏನು? ಬಲಿಷ್ಠರಾಗುವುದು. ಓಕೆ, ಆಮೇಲೆ ಬಲ ಹೊಂದುವುದು ಅಲ್ವಾ? ಪುಷ್ಟರಾಗುವುದು. ಈಗ ಕೆಲವು ಸಾರಿ ತುಂಬಾ ತೆಳ್ಳಗಿದ್ದಾರೆ. ಈಗ ಹೊರಗಡೆ ಹೋದ್ರೆ ಕೆಲವ್ರು ಏನ್ ಮಾಡಿರ್ತಾರೆ, ಬ್ಯಾಡ್ಜ್ಗಳು ಹಾಕೊಂಡಿರ್ತಾರೆ. ನೀವು ನೋಡಿದ್ದೀರಾ? ವೆಯ್ಟ್ ಲಾಸ್ ಅಂತ ಹಾಕೊಂಡಿರ್ತಾರೆ. ಓಕೆ, ಏನ್ ಹಾಕೊಂಡಿರ್ತಾರೆ? ನೀವು ಸಣ್ಣಗಾಗ್ಬೇಕಾ ನಮ್ಮನ್ನ ಕೇಳ್ರಿ, ನೀವು ದಪ್ಪಗಾಗ್ಬೇಕಾ ನಮ್ಮನ್ನ ಕೇಳ್ರಿ ಅಂತಾರೆ. ಅಲ್ಲಿ ಬೋರ್ಡ್ ಇದು ಹಾಕೊಂಡಿರ್ತಾರೆ ದೊಡ್ಡದಾಗಿ ಒಂಚೂರು, ಏನೋ ವೆಯ್ಟ್ ಲಾಸ್, ನೀವ್ ಏನಾಗ್ಬೇಕು ನಮ್ಮನ್ನ ಕೇಳ್ರಿ. ನೀವು ಸಣ್ಣಗಾಗ್ಬೇಕಾದ್ರೂ ನಮ್ಮನ್ನ ಕೇಳ್ರಿ, ದಪ್ಪಗಾಗ್ಬೇಕಾದ್ರೂ ನಮ್ಮನ್ನ ಕೇಳ್ರಿ. ಈಗ ಏನಂತ ಅವ್ರು ಹೇಳ್ತಾರೆ, ನೀವು ತುಂಬಾ ತೆಳ್ಳಗಿರೋದ್ರಿಂದ ನಿಮಗೆ ಸುಸ್ತು ಸುಸ್ತು ಸುಸ್ತು, ಯಾವಾಗ ನೋಡಿದ್ರು ಅಸಿಡಿಟಿ ಪ್ರಾಬ್ಲಮ್. ಇದನ್ನ ನಮ್ಮ ಸಿಸ್ಟರ್ ಬೇಕಾದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದೇನೋ. ಓಕೆ, ನಿಮ್ಗೆ ಸುಸ್ತು, ಟಯರ್ಡು ಹಂಗಿದ್ದೀರಾ? ಹಾಗಾದ್ರೆ ನಾವು ಹೇಳ್ತೀವಿ ನೋಡ್ರಿ, ಇದನ್ನ ತಗೊಳ್ರಿ, ಆವಾಗ ನಿಮಗೆ ಶಕ್ತಿ ಬರುತ್ತೆ, ನಿಮಗೆ ಬಲ ಬರುತ್ತೆ, ನೀವು ತುಂಬಾ ಆಕ್ಟಿವ್ ಆಗೋಗ್ಬಿಡ್ತೀರಾ. ಆಕ್ಟಿವ್ ಆಗೋಗ್ಬಿಟ್ರೆ ನಿಮಗೆ ಅರ್ಧ ಸಮಸ್ಯೆಗಳು, ಕಾಯಿಲೆಗಳು ಕಡಿಮೆ ಆಗೋಗ್ತವೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅದೇ ರೀತಿಯಲ್ಲಿ ಪುಷ್ಟರಾದರೆ ನಿಮ್ಮ ಮೇಲಿರುವ ನೊಗವು ಏನಾಗುತ್ತದೆ? ಮುರಿದು ಬೀಳುತ್ತದೆ. ಈಗ ಇದರ ಅರ್ಥ ಏನಪ್ಪಾ ಅಂತ ನೀವು ತಿಳಿದುಕೊಳ್ಳೋದಾದ್ರೆ ನೋಡ್ರಿ, ಭಯ ಇರುವುದಾದರೆ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ಕಾಗಲ್ಲ. ಆಗುತ್ತಾ? ಎಕ್ಸಾಮ್ಸ್ ಅಲ್ಲಿ ದಿಗಿಲು ಪಟ್ಬಿಟ್ರೆ, ಭಯ ಪಟ್ಬಿಟ್ರೆ ಚೆನ್ನಾಗಿ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ. ಇಂಟರ್ವ್ಯೂ ಅಲ್ಲಿ ಭಯ ಪಟ್ರೆ ಉತ್ತರ ಹೇಳಕ್ಕಾಗುತ್ತಾ? ಆಗಲ್ಲ. ನೋಡಿ, ಭಯ ಪಡುವುದರಿಂದ ನಮಗೆ ಖಂಡಿತವಾಗಿ ನಮಗೆ ಬಿಡುಗಡೆ ಇಲ್ಲ, ಜಯವಿಲ್ಲ, ಉನ್ನತಿ ಇಲ್ಲ. ಏನೇ ಆದರೂ ಅನಾರೋಗ್ಯ ಬರಬಹುದು, ಸೋಲು ಬರಬಹುದು, ಸಮಸ್ಯೆ ಬರಬಹುದು. ಆದರೆ ಧೈರ್ಯವಾಗಿ ನಮಗೆ ನಾವೇ ಹೇಳಿಕೊಳ್ಳಬೇಕು, ನನಗೇನೂ ಆಗಲ್ಲ, ನನ್ನ ಜೊತೆ ದೇವರಿದ್ದಾನೆ, ನಾನು ಯಾಕೆ ಭಯ ಪಡಬೇಕು ಅನ್ನೋರು ಧೈರ್ಯವಾಗಿರ್ತಾರೆ. ಆದರೆ ವಿನಾಕಾರಣ ಕೆಲವರು ಏನ್ ಮಾಡ್ತಾರೆ? ಭಯ ಬಿದ್ದು ಹೋಗ್ತಾರೆ. ಹೌದಲ್ವಾ? ಏನೂ ಇರಲ್ಲ ಅಂತದ್ದು ಭಯ ಬಿಡ್ತಾರೆ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹಾಲೆಲೂಯ. ನಮ್ಮ ಮೇಲೆ ಕೆಲವು ಸಾರಿ ನೋಡಿ ಕುಟುಂಬ ನಡೆಸು, ಕೆಲವರಿಗೆ ನೋಡಿ ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಂದೇ ಸಂಬಳ ಬರ್ತಾ ಇರ್ತದೆ, ಒಂದೇ ತರ ಕುಟುಂಬ ಇರುತ್ತೆ. ಒಬ್ಬರೇನಂದ್ರೆ ಇರೋ ಹಣದಲ್ಲಿ ಮ್ಯಾನೇಜ್ ಮಾಡಿಕೊಂಡು ಸಂತೋಷವಾಗಿರ್ತಾರೆ, ಆದ್ರೆ ಇನ್ನೊಬ್ಬರು ಮ್ಯಾನೇಜ್ ಮಾಡಕ್ ಆಗದೆ ದುಃಖವಾಗಿರ್ತಾರೆ. ಕಾರಣ ಏನು? ಅವರಲ್ಲಿ ಅದನ್ನ ಸರಿಯಾಗಿ ಹೊಂದಾಣಿಕೆ ಮಾಡುವಂತ ಜ್ಞಾನ, ಧೈರ್ಯ ಅವರಿಗೆ ಇಲ್ಲದೆ ಇರುವುದರಿಂದ ಅಷ್ಟೇ ಹಣ ಕೊಟ್ಟರು ಕೂಡ ಅವರಿಗೆ ಮ್ಯಾನೇಜ್ ಮಾಡಕ್ಕೆ ಅವರಿಗೆ ಕಷ್ಟ. ನಮ್ಮ ಜೀವಿತದಲ್ಲಿ ದೇವರು ಹೇಳೋ ಕಾರ್ಯ ಏನಂದ್ರೆ, ನಿಮಗೆ ಯಾರೋ ಏನೋ ಅಡ್ಡಿ ಮಾಡ್ತಾ ಇದ್ದಾರೆ. ಕೆಲವರು ನಮಗೆ ಕರೆ ಮಾಡಿ ಹೇಳುವಂತ ವಿಷಯ, ಮೊದಲ ವಿಷಯ, ನಮಗೆ ವಿರೋಧವಾಗಿ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ನಾನು ಹೇಳೋದು ಅವ್ರಿಗೆ ಯಾವಾಗಲೂ ಹೇಳೋದೇನಂದ್ರೆ, ಯಾರು ನಿಮಗೆ ಏನೇ ಮಾಡಿಸಿದ್ರು ನಿಮಗೆ ಧೈರ್ಯ ಇಲ್ಲದೆ ಹೋದ್ರೆ, ನಂಬಿಕೆ ಇಲ್ಲದೆ ಹೋದ್ರೆ, ಯಾರಾದ್ರೂ ಸುಮ್ಮನೆ ನೋಡ್ಕೊಂಡು ಹೋದ್ರೂ ಭಯ ಆಗ್ಬಿಡ್ತದೆ. ಹೌದಲ್ವಾ? ನೀವು ಹೋಗ್ತಾ ಇರ್ತೀರಾ, ಯಾರೋ ಸುಮ್ಮನೆ ಹಂಗೇ ನೋಡಿದ್ರು ಅಂದ್ರೆ, ಅವ್ರು ನೀವು ನೋಡಿದ್ರೆ ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ? ಅವ್ರನ್ನ ನೋಡ್ಕೊಂಡೇ ಹೋದ್ರು. ನಮಗ್ ಗೊತ್ತಿರೋರೊಬ್ರು ಇದ್ದಾರೆ, ಆ ವಾಕ್ಯಗಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಹೆಂಗಂದ್ರೆ ಅವರು ಪಾಸ್ಟರ್ ನನ್ನ ಹತ್ರ ಮಾತಾಡಿಲ್ಲ, ಹಾಗಾದ್ರೆ ಏನೋ ನನಗೆ ವಿರೋಧವಾಗಿ ಯಾರೋ ಏನೋ ಮಾಡಿಸೋವ್ರೆ. ಏನೋ ಪಾಸ್ಟ್ರು ಮಾತಾಡಿಲ್ಲ ಅಂದಿದ್ದಕ್ಕೆ ಅವ್ರಿಗೆ ಯಾರೋ ಏನೋ ಮಾಡಿಸೋವ್ರೆ. ಪಾಸ್ಟ್ರು ನಮ್ಮೂರಿಗೆ ಬಂದ್ರು, ಬೇರೆಯವ್ರ ಮನೆಗೆ ಹೋದ್ರು, ನಮ್ಮ ಮನೆಗೆ ಬಂದಿಲ್ಲ. ಏನರ್ಥ? ಯಾರೋ ಏನೋ ಮಾಡಿಸೋವ್ರೆ. ನಾನು ಕರೆದೆ, ಫೋನ್ ಮಾಡಿದೆ ಪಾಸ್ಟ್ರಿಗೆ, ಫೋನ್ ಎತ್ತಿಲ್ಲ, ಯಾರೋ ಏನೋ ಮಾಡಿಸೋವ್ರೆ. ಫೋನ್ ಎತ್ತದಿದ್ರು, ಮಾತಾಡ್ದಿದ್ರು, ಮನೆಗೆ ಹೋಗದೆ ಇದ್ರು, ಅವ್ರು ಅಂದ್ಕೊಳ್ತಾ ಇರೋದೇನೋ ಏನೋ ಮಾಡಿಸ್ಬಿಟ್ಟವ್ರು. ಅದಕ್ಕೆ ಪಾಸ್ಟ್ರು ನಾವಂದೇ ಇಷ್ಟನೇ ಇಲ್ಲ, ನಮ್ಮನ್ನ ಗಮನಿಸೋದಿಲ್ಲ. ಇದು ಎಂತ ಒಂದು ಮನೋಭೀತಿ ಅಲ್ವಾ ಇದು? ಆ ರೀತಿ ಯೋಚನೆ ಮಾಡಬಾರ್ದು. ಪ್ರತಿ ಸಣ್ಣದಕ್ಕೂ ಕೆಲವರು ಏನ್ ಮಾಡ್ತಾರಂದ್ರೆ, ನಮಗೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ಆಲೋಚನೆ ಇರ್ತದೆ. ದೇವಜನವೇ, ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಲೋಕದಲ್ಲಿ ನಿಮಗೆ ಜವಾಬ್ದಾರಿಗಳಿದ್ದಾವೆ, ನಿಮಗೆ ಕಷ್ಟಗಳಿದ್ದಾವೆ, ನಿಮಗೆ ಕೆಲಸಗಳಿದ್ದಾವೆ, ತೊಂದರೆಗಳಿದ್ದಾವೆ. ಆದ್ರೆ ಯೇಸು ಸ್ವಾಮಿ ಮತ್ತಾಯ 11:28 ವಾಕ್ಯದಲ್ಲಿ ಒಂದು ವಾಕ್ಯ ಹೇಳಿದ್ದಾರೆ. ಏನಂತ ಹೇಳ್ತಾ ಇದ್ದಲ್ಲಿ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹಾಲೆಲೂಯಾ.
ಮೊದಲನೆಯ ಕಾರ್ಯ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ನೊಗ ಇದೆ ಅಂದ್ರೆ, ನಿಮ್ಮ ಮೇಲೆ ಭಾರ ಇದೆ ಅಂದ್ರೆ, ನಿಮ್ಮ ಕೈಯಲ್ಲಿ ಮನೆಯನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನೀವು ನಾನು ಮಾಡಬೇಕಾದ ಒಂದು ಮೊದಲ ಕಾರ್ಯ ಯೇಸುವಿನ ಬಳಿಗೆ ಹೋಗಬೇಕು. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾ ಇರೋದು ಏನಂದ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಯಾಕೆ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು, ನಿಮ್ಮ ಹತ್ರಕ್ಕೆ ನಾನು ಬರ್ತೀನಿ ಇರ್ರಿ ಅಂತ ಹೇಳ್ಬೋದಾಗಿತ್ತು ತಾನೆ. ಯಾಕೆ ಹಂಗೆ ಹೇಳಿಲ್ಲ ಯೇಸು ಸ್ವಾಮಿ? ಹೇಳಿದ್ರು, ನಿಮಗೆ ಯಾರಿಗೆ ಕಷ್ಟ ಇದೆಯೋ, ಯಾರಿಗೆ ಯಾರು ಬಾಧೆ ಪಡ್ತಾ ಇದ್ದೀರೋ, ಯಾರು ಹೊರೆ ಹೊತ್ತುಕೊಂಡಿದ್ದೀರೋ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಹಾಲೆಲೂಯ. ಇವತ್ತು ದೇವಜನವೇ, ನಿಮ್ಮ ಮೇಲೆ ಒಂದು ಹೊರೆ ಇರಬಹುದು, ಒಂದು ಭಾರ ಇರಬಹುದು, ಜವಾಬ್ದಾರಿ ಇರಬಹುದು. ಸಾಲಗಳು ತೀರಿಸಬೇಕು, ಕೆಲಸಗಳಿಗೆ ಹೋಗ್ಬೇಕು, ಮನೇನ ನೋಡ್ಕೋಬೇಕು, ಏನೇನೋ ಮಾಡಬೇಕು. ಈ ಭಾರ ನಿಮ್ಮ ಹತ್ರ ಇದೆ, ನಿಮ್ಮ ಕೈಯಲ್ಲಿ ಅದನ್ನು ಹೊರ್ಲಿಕ್ಕಾಗ್ತಾ ಇಲ್ಲ, ಅದನ್ನು ನಿಭಾಯಿಸಲಿಕ್ಕಾಗ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಳಿಗೆ ನೀವು ಬನ್ನಿರಿ. ಬರೋದು ಒಂದು, ಆಮೇಲೆ ಹೇಳ್ತದೆ, ನಾನು ನಿಮಗೆ ಏನು ಮಾಡ್ತೇನೆ, ವಿಶ್ರಾಂತಿ ಕೊಡುವೆನು. ಏನ್ ಕೊಡ್ತೇನೆ ನೋಡಿ. ಇವತ್ತೇ ಜನ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ದಿನ ಕೂಡ ಸುಮ್ಮನೆ ಇರ್ಲಿಕ್ಕೆ ಲೋಕ ಜನರಿಗೆ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿದೆ. ಹೌದಾ ಇಲ್ವಾ? ಏನೇ ಕೆಲಸಗಳಿರ್ಲಿ, ಎಷ್ಟೇ ಒತ್ತಡಗಳಿರ್ಲಿ, ಎಷ್ಟೇ ದುಡ್ಡಿಲ್ದೆ ಇರ್ಲಿ, ಒಂದು ದಿವಸ ದೇವರಿಗಾಗಿ ಮೀಸಲು. ಹಾಲೆಲೂಯ. ಅವ್ರೇನು ಅನ್ಕೊಳ್ತಾರೆ, ಲೋಕ ಜನ ಅಂತ ಹೇಳ್ತಾ, ಅಯ್ಯೋ ಆ ದಿನದಲ್ಲಿ ಹೋಗಿ ದುಡಿಯೋಣ, ಅವತ್ತೂ ಕಷ್ಟಪಡೋಣ, ಆದಾಯ ಮಾಡೋಣ ಅಂತ ನೋಡ್ತಾರೆ. ಆದ್ರೆ ಏನು ಇಲ್ಲ ನಮ್ಮ ಹಾಗೆ. ನೋಡಿ, ದೇವರ ಬೈಬಲ್ ಯಾವಾಗಲೂ ಹೇಳ್ತದೆ, ಒಂದು ದಿವಸ ನೀವು ದೇವರ ಸಮ್ಮುಖದಲ್ಲಿ ನಿಶ್ಚಿಂತೆಯಾಗಿರ್ರಿ. ನೋಡಿ, ಈ ವಿಶ್ರಾಂತಿಯನ್ನ ಬೇರೆ ಯಾರೂ ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು ಇದು. ಇವತ್ತು ಹೇಳಿರೋದಲ್ಲ, ಆದಿಯಲ್ಲೇ, ಸೃಷ್ಟಿಯಲ್ಲೇ ದೇವರೇನ್ ಮಾಡಿದ್ದಾರೆ, ಒಂದು ರೂಲ್ಸ್ ಮಾಡಿದ್ದಾರೆ. ನೀವು 6 ದಿನ ಕಷ್ಟಪಡ್ರಿ, ದುಡೀರಿ, ಪ್ರಯಾಸ ಪಡ್ರಿ, ಆದ್ರೆ 7ನೇ ದಿನ ನೀವೇನ್ ಮಾಡಬೇಕು, ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಹಾಗಾದ್ರೆ ಇವತ್ತು ನಮ್ಮ ವಿಶ್ರಾಂತಿ ಯಾರಿಂದ ಗೊತ್ತಾ? ಯೇಸು ಸ್ವಾಮಿಯಿಂದ. ಹಾಲೆಲೂಯ. ಯಾರಿಂದ ವಿಶ್ರಾಂತಿ? ನಿಮಗೆ ನಂಬಿಕೆ ಇದೆಯಾ? ಅದರ ಮೇಲೆ ನಂಬಿಕೆ ಇದೆಯಾ? ಹೌದು, ಅದು ಇದ್ರೇನೆ. ಯಾಕೆಂದ್ರೆ 6 ದಿನ ನಾನು ಕಷ್ಟಪಡ್ತೀನಿ, 7ನೇ ದಿನ ಇಲ್ಲವೇ ಒಂದು ದಿನ ದೇವರು ನನಗೆ ಕೊಟ್ಟಿರೋ ದಿನ ನಾನು ವಿಶ್ರಾಂತಿ ಮಾಡ್ಕೊಳ್ತೇನೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಳಿಗೆ ಬಂದಿರಿ, ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕೆಂದರೆ ನನ್ನ ನೊಗವು ಏನಾಗಿದೆ ಅಂತ ಹೇಳ್ತದೆ, ಮೃದುವಾದದ್ದು. ನನ್ನ ನೊಗ ಏನಾಗಿದೆ ನೋಡಿ. ಒಂದು ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇಲ್ಲದೆ ಇದ್ರೆ ಹೇಗಿರುತ್ತೆ? ಜವಾಬ್ದಾರಿ ಇಲ್ಲದೆ ಇದ್ರೆ ಹೇಗಿರುತ್ತೆ? ಇಷ್ಟಾನುಸಾರ ಹೋಗ್ತಾ ಇರ್ತಾರೆ. ಆದ್ರೆ ಜವಾಬ್ದಾರಿ ಉಳ್ಳ ವ್ಯಕ್ತಿಯು ಸಿಸ್ಟಮ್ಯಾಟಿಕ್. ಒಂದು ಆಫೀಸ್ಗೆ ಹೋಗ್ತಾ ಇರ್ತೀರಾ ನೀವು, ನಾನು ಹೇಳಿದ್ದೀನಿ ಒಂದ್ಸಾರಿ, ನೀವು ಆಫೀಸ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ JCB ಕೆಲಸ ಮಾಡ್ತಾ ಇರ್ತದೆ. ನೀವು ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟು ಈ JCB ಹೆಂಗ್ ಕೆಲಸ ಮಾಡುತ್ತೋ ನೋಡ್ತೀನಿ ಇರು ಅಂತ ನಿಂತ್ಕೊಳ್ತೀರಾ? ನಿಂತ್ಕೊಳ್ಳೋ. ಯಾಕೆ? ಆಫೀಸ್ಗೆ ಹೋಗಲೇಬೇಕು, ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಯಾಕೆ ಆಫೀಸ್ಗೆ ಹೋಗ್ಬೇಕು ನೀವು? ಹೇಳ್ರಿ, ಯಾಕೆ ಆಫೀಸ್ಗೆ ಹೋಗ್ತೀರಿ? ನಿದ್ದೆ ಮಾಡಕ್ಕ? ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಿದ್ದೆ ಮಾಡಕ್ಕೆ ಹೋಗ್ತಾರೆ, ಓಕೆ. ಆದ್ರೆ ಅಲ್ಲಿ ಸೈನಾಕ ಅವ್ರು ನಿದ್ದೆ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಹೋಗೋದು ಕೆಲಸ ಮಾಡಕ್ಕೆ. ಯಾಕೆ ಕೆಲಸ ಮಾಡ್ತೀವಿ? ಸಂಬಳ. ಯಾಕೆ? ಸಂಬಳ. ನೋಡಿ, ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿಭಾಯಿಸುವುದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಸಂಬಳಕ್ಕಾಗಿ ಕೆಲಸಕ್ಕೆ ಹೋಗ್ತೇವೆ. ಮಧ್ಯದಲ್ಲಿ ಬರುವಂತ ಯಾವುದೇ ಅಡಚಣೆಗಳಿಗೆ, ಯಾವುದೇ ಆಕರ್ಷಣೆಗಳಿಗೆ ನಾವು ಒಳಗಾಗುವುದಿಲ್ಲ. ಹಾಗೇನೆ ದೇವರು ನಮಗೆ ನಮ್ಮ ಕುಟುಂಬವನ್ನ ನಡೆಸಲಿಕ್ಕೂ, ನಮ್ಮ ಜೀವಿತವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಲಿಕ್ಕೂ, ದೇವರಲ್ಲಿ ನಾವು ಇರಲಿಕ್ಕೆ ದೇವರು ನಮ್ಮನ್ನು ಕರೆದಿರುವಾಗ ನೀವು ನಾನು ಏನು ಮಾಡಬೇಕಾಗುತ್ತದೆ? ದೇವರ ಕರೆಗೆ ಹೋಗುಟ್ಟು ದೇವರ ಬಳಿಗೆ ಬಂದು ವಿಶ್ರಾಂತಿ ಪಡುವವರಾಗಿರಬೇಕು ಮತ್ತು ನಮ್ಮ ಭಾರವನ್ನ ಆತನ ಮೇಲೆ ಹಾಕುವಂಥವರಾಗಿರ್ಬೇಕು. ಅನೇಕ ಸಾರಿ ನಾವು ನಮ್ಮ ಭಾರವನ್ನ ದೇವರ ಮೇಲೆ ಹಾಕಲ್ಲ. ಹಾಕ್ತೀವಾ? ಹಾಕೋದೇ ಇಲ್ಲ. ಯಾಕೆಂದ್ರೆ ದೇವರೇ ನಿನಗೆ ಯಾಕೆ ಬಿಡು ದೇವರೇ. ಕೆಲವು ಸಾರಿ ಕೆಲವರು ಯೇಸು ಸ್ವಾಮಿ ಬಗ್ಗೆ ಅರಿಯದೇ ಇರುವಂಥವರು ಹೇಳ್ತಾರೆ, ಅಯ್ಯೋ ಈಗ ಶ್ರಮೆ ಮರಣ ದಿನಗಳು, ಯೇಸು ಸ್ವಾಮಿ ಇವಾಗ ಮರಣ ದಿನಗಳಲ್ಲ. ಈಗ ನಾನು ಹೇಳ್ತಾ ಇರೋದು ಶ್ರಮೆ ಮರಣ ದಿನಗಳು. ಪಾಪ ಏಸಪ್ಪಗೆ ನೋವು, ಇನ್ನು ನಾನು ನನ್ನ ನೋವು ಏಸಪ್ಪಗೆ ಯಾಕೆ ಹೇಳೋದು ಅಂತ ನನಗಿದನ್ನು ಕೇಳಿ ಆಶ್ಚರ್ಯ ಆಗೋಯ್ತು. ಏನಂತವ್ರವರು?
ಏಸಪ್ಪಗೆ ಇವಾಗೇನಂತೆ ಶ್ರಮೆ ಮರಣಗಳು, ಅಂದ್ರೆ ಶ್ರಮೆ ಇದೆ, ಇನ್ನು ನನ್ನ ನೋವು ಯಾಕೆ ಹಾಕೋದ ಏಸಪ್ಪಗೆ ಅಂತ. ಹಾಗಾದ್ರೆ ಅದು ಕೇಳಿದಾಗ ನನಗೊಂಥರ ಹೆಂಗಿತ್ತಂದ್ರೆ, ಶನಿವಾರ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿ ಆತನ ಸಮಾಧಿಯಲ್ಲಿದ್ದಾನೆ, ಇವತ್ತು ಏಸಪ್ಪ ಇಲ್ಲ, ಸತ್ತು ಸಮಾಧಿಯಲ್ಲಿದ್ದಾನೆ, ಇವತ್ತು ನೀನು ಪ್ರಾರ್ಥನೆ ಮಾಡಿದ್ರು ಹೋಗಲ್ಲ ಅಂತೆ. ಅರೆ ಇದು ಯಾವ ಎಲ್ಲಿಂದ ಬಂತಪ್ಪ? ಯೇಸು ಸ್ವಾಮಿ ಸತ್ತು ಎದ್ದಿದ್ದು 2000 ವರ್ಷಗಳ ಹಿಂದೆ, ಆದ್ರೆ ಇವತ್ತು ಹೇಳೋದ್ ಜನ ಏನಂದ್ರೆ ಶನಿವಾರ ಕ್ಲೋಸ್. ಏನೋ ಶನಿವಾರ ಚರ್ಚ್ ಕ್ಲೋಸ್ ಇದ್ದಂಗೆ, ದೇವರ ಪರಲೋಕ ಕ್ಲೋಸ್. ಹಂಗಿದ್ಯಾ? ಹಂಗಿಲ್ಲ ನೋಡಿ. ಕೆಲವರು ಇನ್ನೂ ಹೆಂಗಿದ್ದಾರೆ ಅಂದ್ರೆ ಮೂಢನಂಬಿಕೆಯಲ್ಲಿ ಶನಿವಾರ ಕ್ಲೋಸು, ಶ್ರಮೆ ಮರಣದಲ್ಲಿ ಯೇಸು ಸ್ವಾಮಿ ಮೇಲೆ ಹಾಕಬಾರ್ದು, ಈ ರೀತಿಯಾದಂಥ ಭಾವನೆ ಅಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ನಿಮ್ಮ ಮೇಲೆ ಏನಾದರೂ ಒಂದು ಭಯದ ವಾತಾವರಣ ಇತ್ತ, ಒಂದು ಭಾರದ ವಾತಾವರಣ ಇತ್ತ, ಶಾಪದ ವಾತಾವರಣ ಇತ್ತ, ದೇವರು ಹೇಳ್ತಾರೆ ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮಗೇನ್ ಮಾಡ್ತೀನಿ, ಆ ಒಂದು ನೊಗವನ್ನು ನಾನು ಮುರಿದು ನಿಮಗೇನ್ ಮಾಡ್ತೀನಿ, ವಿಶ್ರಾಂತಿಯನ್ನು ನಾನು ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, ಕೀರ್ತನೆಗಳು 20ರಲ್ಲಿ 6ನೇ ವಾಕ್ಯವನ್ನು ನಾವು ಓದೋಣ. ನಮ್ಮ ಮೇಲೆ ಇರುವಂತ ಶಾಪದ ನೊಗವು ಮುರಿಯಲ್ಪಡಬೇಕಾದ್ರೆ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ. ಕೀರ್ತನೆ 20:6, ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವೆನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು, ತನ್ನ ಭುಜ ಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು. ಹಲ್ಲೆಲೂಯಾ. ನಮಗೆ ವಿಕ್ಟರಿ ಎಲ್ಲಿಂದ ಬರುತ್ತದೆ? ದೇವರಿಂದ. ನಮಗೆ ಜಯ ಎಲ್ಲಿಂದ ಬರುತ್ತದೆ? ಇಲ್ಲಿ ಹೇಳುತ್ತಾ ಇರುವಂತ ಮಾತು, ಯಾರು ದೇವರಿಂದ ಅಭಿಷೇಕಿಸಲ್ಪಡುತ್ತಾರೋ ಅವರು ಬಿಡುಗಡೆಯನ್ನ ಹೊಂದುತ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ನಾವು ದೇವರಿಂದ ಅಭಿಷೇಕಿಸಲ್ಪಡಬೇಕು. ಏನು ದೇವರ ಅಭಿಷೇಕ? ಹಳೆಯ ಕಾಲದ ಅಭಿಷೇಕ ಬೇರೆ, ಈಗಿನ ಕಾಲದ ಅಭಿಷೇಕ ಬೇರೆ. ನೋಡಿ, ನಿಮಗೆ ತುಂಬಾ ಚಿಂತೆ ಇರುತ್ತದೆ, ತುಂಬಾ ದುಃಖ ಇರುತ್ತದೆ, ಆದರೆ ದೇವರ ವಾಕ್ಯವನ್ನು ಕೇಳಿದಾಗ ಒಂದು ನಂಬಿಕೆ ಬರುತ್ತದೆ. ನಿಮಗೆ ದೇವರು ಒಂದು ಹುಮ್ಮಸ್ಸು ಕೊಡುತ್ತಾನೆ. ಇವತ್ತಿಂಗಿದೆ ನನ್ನ ಪರಿಸ್ಥಿತಿ, ನಾಳೆ ಹಿಂಗೆ ಇರೋದಿಲ್ಲ. ನನ್ನ ಆರೋಗ್ಯ ಇವತ್ತು ಕ್ಷೀಣಿಸಿದೆ, ನಾಳೆ ಹೀಗೆ ಇರುವುದಿಲ್ಲ. ಇದು ದೇವರ ಅಭಿಷೇಕದ ನಂಬಿಕೆ ನಿಮಗೆ ಬರೋದು. ಯಾವಾಗ ನಂಬಿಕೆ ಅಭಿಷೇಕ ಇಲ್ವೋ ಇಲ್ಲಿ ಗೊತ್ತಾ ಏನಾಗುತ್ತೆ ಗೊತ್ತಾ? ನನ್ನ ಕತೆ ಇಷ್ಟೇನೇನೋ, ನನ್ನ ಕೈಯಲ್ಲಿ ಆಗಲ್ವೇನೋ, ನಮ್ಮ ಕೈಯಲ್ಲಿ ಆಗಲ್ವೇನೋ. ನೋಡಿ, ಕೆಲವರೆಲ್ಲ ಪಾಪ ಕ್ಯಾನ್ಸರ್ನಿಂದ ಇಲ್ಲವೇ ICUಗಳಲ್ಲಿ ಇರುವಂಥವರ ಪರಿಸ್ಥಿತಿ ನಾವು ನೋಡುವಾಗ ನಮಗನಿಸ್ತದೆ ಇವರದ ಕತೆ ಅಷ್ಟೇ. ಆದರೆ ಯಾರು ಅಲ್ಲಿ ಕೂಡ ನನ್ನ ದೇವರಿದ್ದಾನೆ, ನನ್ನನ್ನು ಬಿಡುಗಡೆ ಮಾಡ್ತಾನೆ, ನನಗೆ ಆರೋಗ್ಯ ಕೊಡ್ತಾನೆ ಅಂತ ಪೂರ್ಣವಾಗಿ ನಂಬ್ತಾರೋ ಅವರು ICUಗಳಿಂದಲೂ ಆಚೆ ಬರ್ತಾರೆ. ಆಮೇಲೆ ಅವರು ಎಲ್ಲೋ ಒಂದು ತಪ್ಪು ಕೇಸುಗಳಲ್ಲಿ ಸಿಕ್ಕಾಕೊಂಡಿರ್ಬೋದು, ಆದರೂ ದೇವರು ಅಲ್ಲಿಂದ ಬಿಡಿಸ್ತಾನೆ. ಆಮೇಲೆ ಒಂದು ವೇಳೆ ತುಂಬಾ ಆದಾಯ ಇಲ್ಲದೆ ಇರಬಹುದು, ಹೇಗೆ ಮನೆಯನ್ನು ನಡೆಸಬಹುದು ಅಂದ್ಕೊಂಡಿರ್ಬೋದು, ದೇವರು ಅಲ್ಲಿಂದ ಅವರನ್ನ ಬಿಡಿಸ್ತಾನೆ. ಹಲ್ಲೆಲೂಯಾ. ಕೆಲವು ಸಾರಿ ಶತ್ರುಗಳು ಇವ್ರನ್ನ ಮುಂದಕ್ಕೆ ಬಿಡಬಾರದು, ಇವರ ಜೀವನ ಇಲ್ಲಿಗೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅವರ ಪ್ಲಾನ್ ಅವರಿಗೆ ತಿರುಗಿ ಹೊಡೆಯುತ್ತೆ ಹೊರತು ನಿಮಗೇನೋ ಆಗೋದಿಲ್ಲ. ಹೌದಾ ಇಲ್ವಾ? ಯಾಕೆಂದ್ರೆ ದೇವರನ್ನ ನಂಬಿದಂತ ಮಕ್ಕಳ ಮೇಲೆ ಅಭಿಷೇಕ ಇತ್ತು ಅಂತ ಹೇಳಿದ್ರೆ ಅವರನ್ನ ಏನು ಮಾಡಕ್ಕಾಗೋದಿಲ್ಲ. ನಿಮಗೆ ಸಂಸೋನನ ಬಗ್ಗೆ ಗೊತ್ತಿದೆ. ಸಂಸೋನನನ್ನ ಏನ್ ಮಾಡಿದ್ರು? ದೆಲೀಲು ಹೇಳಿದ್ರು, ನಿನ್ನ ಒಂದು ಶಕ್ತಿ ಎಲ್ಲಿದೆ, ಯಾವ ರೀತಿ ನಿನಗೆ ಅಂತ ಕೇಳಿದಾಗ ಅವನು ಹೇಳ್ದ. ಅವನು ಫಸ್ಟ್ ಹೇಳಲಿಲ್ಲ, ಏನೋ ಸುಳ್ಳು ಹೇಳ್ದ. ಅವರೇನ್ ಮಾಡಿದ್ರು? ಫಸ್ಟ್ ತಗೊಂಡು ಬಂದು ಹಗ್ಗಗಳನ್ನೆಲ್ಲ ಕಟ್ಟಿದ್ರು. ಅಲ್ಲಿ ಹೇಳುತ್ತದೆ, ದೇವರ ಆತ್ಮನೂ ಇಲ್ಲ, ದೇವರ ಅಭಿಷೇಕವು ಸಂಸೋನನ ಮೇಲೆ ಇದ್ದದ್ದರಿಂದ ಅವನನ್ನ ಕಟ್ಟಿದ ಹಗ್ಗಗಳು ಏನು ಮಾಡಲಿಕ್ಕೆ ಆಗಲಿಲ್ಲ. ನೋಡಿದ್ರ? ನೋಡಿ, ದೇವರ ಅಭಿಷೇಕ ಇರುವಂತವರು ಎಲ್ಲಿ ಬಿದ್ದರೂ ಕೂಡ ಅವರಿಗೆ ಏನು ಆಗೋದಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋರ ಮೇಲೆ ದೇವರ ಅಭಿಷೇಕ ಇದ್ದದ್ದರಿಂದ ಬೆಂಕಿಯವರನ್ನ ಮುಟ್ಟಲಿಕ್ಕೆ ಆಗಲಿಲ್ಲ. ಆಮೇನ್. ಹೌದಾ ಇಲ್ವಾ? ನಂಬ್ತೀರಾ ಇಲ್ವಾ? ನೋಡಿ, ದಾನಿಯೇಲನ ಮೇಲೆ ದೇವರ ಪ್ರಸನ್ನತೆ ಅಭಿಷೇಕ ಇದ್ದದ್ದರಿಂದ ಸಿಂಹಗಳು ಅವನನ್ನು ಮುಟ್ಟಲಿಕ್ಕೆ ಆಗಲಿಲ್ಲ. ದೇವರ ಅಭಿಷೇಕ ಇರುವಂತವರ ಮೇಲೆ ಶತ್ರುವಿನ ಯಾವುದೇ
ಪ್ರಭಾವ ಬೀರುವುದಿಲ್ಲ. ಹಲ್ಲೆಲೂಯಾ. ಸೈತಾನನು ಬಂದು ದೇವರ ಹತ್ರ ಕಂಪ್ಲೇಂಟ್ ಹೇಳ್ತಾನೆ, ದೇವರೇ ಏನಪ್ಪ ಈ ತರ ಅಂದ, ಏನಾಯ್ತು? ನಿನ್ನ ಭಕ್ತನಾದಂಥ ಯೋಬನು ಅವನ ಮನೆ ಸುತ್ತಲೂ ನೀನೇನ್ ಮಾಡಿದೀಯಾ? ಬೆಂಕಿ ಬೇಲಿಯನ್ನ ಹಾಕಿದೀಯಾ. ಅದರ ಅರ್ಥ ಏನು ಗೊತ್ತಾ? ನೀನು ನಿನ್ನ ದಾಸನ ಮೇಲೂ ದಾಸನ ಮನೆಯ ಸುತ್ತಲೂ ನೀನೇನಾಗಿದ್ದೀಯಾ? ಬೆಂಕಿ ಬೇಲಿಯನ್ನ ಹಾಕಿದೀಯಾ. ನನ್ನ ಪ್ರಿಯ ದೇವಜನವೇ, ನೀವು ನಾನು ಅಷ್ಟೇನೆ ದೇವರ ಮಕ್ಕಳಾಗಿರುವಾಗ ದೇವರು ನಮ್ಮ ಮೇಲೆ ಒಂದು ಪ್ರಭಾವವನ್ನ, ಒಂದು ಮುದ್ರೆಯನ್ನ, ಒಂದು ಅಭಿಷೇಕವನ್ನ, ಒಂದು ಪ್ರಸನ್ನತೆಯನ್ನ ಇಟ್ಟಿರುವಾಗ ಅದನ್ನು ದಾಟಲಿಕ್ಕೆ ಸೈತಾನನಿಗೂ ಕೂಡ ಅಪ್ಪಣೆ ಬೇಕು. ಸುಮ್ಮನೆ ನಿಮ್ಮನ್ನು ಮುಟ್ಟಲಿಕ್ಕೆ ಆಗಲ್ಲ. ಆದ್ರೆ ಯಾರ ಮೇಲೆ ಅಭಿಷೇಕ ಇಲ್ಲವೋ ಅವ್ರನ್ನ ಬೇಕಾದ್ರೆ ಸೈತಾನ ಈಸಿಯಾಗಿ ಬೀಳಿಸಬಹುದು, ಅಷ್ಟೊಂದು ಪ್ರಯತ್ನ ಬೇಕಾಗಿಲ್ಲ. ಹಾಗಾದ್ರೆ ನಾವು ಆಲೋಚನೆ ಮಾಡಬೇಕು, ನಮ್ಮ ಮೇಲೆ ಅಭಿಷೇಕ ಇದೆಯಾ? ನಮ್ಮ ಮೇಲೆ ದೇವರ ಪ್ರಸನ್ನತೆ ಇದೆಯಾ? ಅದು ಇದ್ದರೆ ನಿಮ್ಮ ಮೇಲಿರುವ ನೊಗ ಏನಾಗುತ್ತೆ? ಮುರಿದೋಗುತ್ತಂತೆ. ನಿಮ್ಮ ಮೇಲಿರುವಂತ ದಾಸತ್ವ, ನಿಮ್ಮ ಮೇಲಿರುವ ಶಾಪ, ನಿಮ್ಮ ಮೇಲಿರುವಂತ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಗಳಾಗಿರಬಹುದು, ನಿಮ್ಮನ್ನ ತಡೆಯುವಂತ ದುಷ್ಟನ ಕಾರ್ಯಗಳಾಗಿರಬಹುದು, ನಿಲ್ಲುವುದಿಲ್ಲ. ಜ್ಞಾಪಕ ಮಾಡಿಕೊಳ್ಳ. ಆದರೆ ಯಾವಾಗ ನಾವು ಕರ್ತನ ಅಭಿಷೇಕವನ್ನು ಹೊಂದಿರುವುದಿಲ್ಲವೋ ಆಗ ನಮಗೆ ಚಿಕ್ಕದು ದೊಡ್ಡದು ಎಲ್ಲವೂ ಕೂಡ ನಮಗೆ ತೊಂದರೆಯಾಗಿಯೇ ಪರಿಣಮಿಸುತ್ತದೆ. ಅದಕ್ಕೆ ಸೈಂಟಿಫಿಕಲ್ ಆಗಿ ಏನು ಹೇಳ್ತಾರೆ ಅಂದ್ರೆ, ನಮ್ಮ ಶರೀರದಲ್ಲಿ ಹ್ಯುಮಿನಿಟಿ ಪವರ್ ಇದ್ರೆ ನಮಗೆ ಏನಾಗೋದಿಲ್ಲ, ಏನಾಗಲ್ಲ, ಬೇಗನೆ ರೋಗಗಳು ಯಾವುದು ಬರೋದಿಲ್ಲ. ಹೌದಲ್ವಾ? ನೋಡಿ, ಇವತ್ತು ನಾನೇನಾದ್ರೂ ಬಿಸಿಲಿಗೆ ಹೋಗ್ಬಿಟ್ರೆ ನನಗೆ ಹೆಡೇಕ್ ಬಂದ್ಬಿಡುತ್ತೆ, ತಲೆನೋವು ಬಂದ್ಬಿಡುತ್ತೆ ಅಲ್ವಾ? ಕೆಲವರಿಗೆ ಜ್ವರ ಬಂದ್ಬಿಡುತ್ತೆ, ಕೆಲವರಿಗೆ ಡಿಹೈಡ್ರೇಟ್ ಆಗೋಗಿ ಸುಸ್ತಾಗಿ ಹೋಗ್ತಾರೆ, ಕೆಲವರು ಬಿಸಿಲಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೇನಾಗಲ್ಲ. ಯಾಕೆ? ಅವರು ಮನುಷ್ಯರೇ ತಾನೆ. ಅವರಲ್ಲಿ ಆ ಬಿಸಿಲನ್ನ ತಡ್ಕೊಳ್ಳುವಂತಹ ಹ್ಯುಮಿನಿಟಿ ಪವರ್ ಅವರಲ್ಲಿದೆ. ಕೆಲವರಿಗೆ ನೋಡಿ, ನೀರಲ್ಲೇ ಇದ್ರೂ ಏನಾಗಲ್ಲ, ಬಿಸಿಲಲ್ಲಿದ್ರೂ ಏನಾಗಲ್ಲ. ಆದರೆ ಕೆಲವರಿಗೆ ಆ ಒಂದು ಪರಿಸ್ಥಿತಿ ಹೊಂದಿಕೊಂಡು ಹೋಗುವುದಿಲ್ಲ. ಹಾಗೇನೆ ದೇವರ ಪ್ರಭಾವ, ದೇವರ ಪ್ರಸನ್ನತೆ, ದೇವರ ಶಕ್ತಿ ನಿಮ್ಮ ಮೇಲೆ ಇರುವಾಗ ದುಷ್ಟರಾಗಲಿ, ದುರಾತ್ಮನಾಗಲಿ, ಶತ್ರುಗಳಾಗಲಿ, ಸಮಸ್ಯೆಗಳಾಗಲಿ, ಅನಾರೋಗ್ಯಗಳಾಗಲಿ ನಿಮ್ಮನ್ನ ಮುತ್ತುವುದಕ್ಕಾಗೋದಿಲ್ಲ. ಆದರೆ ಇನ್ನೊಂದಿದೆ, ಅದರಲ್ಲಿ ಮುತ್ತಿದರೂ ದೇವರು ಅವುಗಳಿಂದ ನಿಮ್ಮನ್ನ ಬಿಡಿಸುತ್ತಾರೆ. ಇಲ್ಲ ಬಾಸೆ, ನಾನು ಕ್ರಿಶ್ಚಿಯನ್ ಆಗಿದ್ದೀನಿ, ಹಂಗಾದ್ರೆ ನನಗೇನು ಆಗಲ್ವಾ? ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನನಗೇನು ಕಷ್ಟ ಬರಲ್ವಾ? ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವೆಲ್ಲರೂ ಮನುಷ್ಯರು, ನಮಗೆಲ್ಲರಿಗೂ ಅನಾರೋಗ್ಯ ಬರುತ್ತೆ, ನಮಗೆಲ್ಲರಿಗೂ ಸಾಲ ಆಗುತ್ತೆ, ನಮಗೆಲ್ಲರಿಗೂ ಕಷ್ಟ ಆಗುತ್ತೆ, ನಮಗೆಲ್ಲರಿಗೂ ಭಯನೂ ಆಗುತ್ತೆ. ನಿಮ್ಮಲ್ಲಿ ಯಾರು ಭಯ ಪಡಲ್ವಾ? ರಾತ್ರಿ ಹೊತ್ತು ನಿಮಗೆ ಯಾರಿಗಾದ್ರೂ ಅಮಾವಾಸ್ಯೆ ಭಯ ಇದೆಯಾ? ಇಲ್ಲ. ನನಗೆ ಯಾವಾಗ ಅಮಾವಾಸ್ಯೆ ಬಂದೋಗುತ್ತಾ ನನಗೆ ಗೊತ್ತಾಗೋದೇ ಇಲ್ಲ. ಆದರೆ ಯಾವಾಗ ನನಗೆ ಗೊತ್ತಾಗುತ್ತೆ ಗೊತ್ತಾ? ಕೆಲವು ಫೋನ್ಗಳು ಜಾಸ್ತಿ ಬರ್ತಾವೆ ನನಗೆ, ನಿಜವಾಗಿ ಫೋನ್ಗಳು ಬರ್ತಾವೆ, ನನಗೆ ಗೊತ್ತಿರಲ್ಲ. ಫಸ್ಟೇ ಏನೋ ಭಯ ಆಗ್ತೈತೆ, ಪ್ರೇಯರ್ ಮಾಡ್ರಿ ಅಂತಾರೆ. ಏನೋ ಮಾಮೂಲಿ ಭಯ ಆಗುತ್ತೇನೋ ಬಿಡಿ ಅಂತ ನಾನು ಪ್ರೇಯರ್ ಮಾಡಿದ್ದೀನಿ. ಒಂದೇ ದಿವಸ ಹಿಂದಿಂದ ಒಂದು 4-5 ಫೋನ್ ಬಂದ್ಬಿಡ್ತು ಮೊನ್ನೆ. ಭಯ ಇದೇನಕ್ಕೆ ಭಯ? ಫಸ್ಟೇ ಇವತ್ತೊಂದು ಪ್ರೇಯರ್ ಮಾಡಿಬಿಡಿ ಅಂದರು. ಇವತ್ತೊಂದು ಪ್ರೇಯರ ಏನು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಈಗ ಕೆಲವರಿಗೆ ವಿಜಯಪುರದಲ್ಲಿ ಅಮಾವಾಸ್ಯೆ ಪ್ರಾರ್ಥನೆ ಇದೆ. ಏನು ಪ್ರಾರ್ಥನೆ? ಅದೇ ಬಂಡವಾಳ. ಏನು ಭಯಪಡಿಸಿ, ಇವತ್ತು ಅಮಾವಾಸ್ಯೆ, ದೆವ್ವಗಳು ಸುತ್ತೋ ದಿನ, ದುಷ್ಟನ ದಿನ, ನೀವು ಆಚೆ ಹೋದ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಅದಕ್ಕೆ ನೀವು ಅಲ್ಲೆಲ್ಲ ಹೋಗ್ಬಿಡ್ರಿ, ಆಲೆಗೆ ಬಂದ್ಬಿಡ್ರಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಅದೇ ಭಯ ಇಟ್ಕೊಂಡು ಅಯ್ಯೋ ಹೋಗ್ಬಿಡೋಣಪ್ಪ ದೇವ್ರ ಹತ್ರ, ತಿರುಗಿ ಏನನ್ನ ಆಗ್ಬಿಟ್ಟದು ಅಂತ ಬಂದ್ಕೊಳ್ತಾರೆ. ನೋಡಿ, ದೇವರ ಮಕ್ಕಳಿಗೆ ಬೈಬಲ್ ಹಂಗೆ ಹೇಳಿದ್ಯಾ? ಒಂದ್ ದಿವಸ ಹಂಗೆ ಒಂದ್ ದಿವಸ ಹಿಂಗೆ ಅಂತ ಹೇಳಿದ್ಯಾ? ದೇವರು ಹೇಳ್ತಾನೆ, ಯುಗದ ಎಲ್ಲ ಸಮಾಪ್ತಿಯವರಿಗೆ ಎಲ್ಲಾ ದಿವಸಗಳು ನಾನ್ ನಿಮ್ಮ ಸಂಗಡ. ದೇವರು ಎಲ್ಲಾ ದಿವಸ ಇರ್ತಾನೆ, ಕತ್ತಲಲ್ಲೂ ಇರ್ತಾನೆ, ಬೆಳಕಲ್ಲೂ ಇರ್ತಾನೆ. ಹಾಗಾದ್ರೆ ಅಮಾವಾಸ್ಯೆ ದೆವ್ವಗಳು ಬಂದು ಹುಣ್ಣಿಮೆಯಲ್ಲಿ ದೇವದೂತರುಗಳು ಬರ್ತಾರಾ? ಹಂಗೇನಾದ್ರೂ ಇದೆಯಾ? ಹುಣ್ಣಿಮೆ ಇವತ್ತು, ಹಾಗಾದ್ರೆ ಒಳ್ಳೆ ಬೆಳಕಿದೆ, ದೇವದೂತರುಗಳು ಬರ್ತಾರೆ ಅನ್ನೋದಿದೆಯಾ? ದಿನಗಳು ಎಲ್ಲ ಒಂದೇ, ಆದರೆ ದೇವರು ನಮ್ಮ ಜೊತೆಲಿ ಇದ್ದಾರಾ ಇಲ್ವಾ ಅನ್ನೋದು ಮುಖ್ಯ.
ದೇವರು ನಮ್ಮ ಜೊತೆಯಲ್ಲಿದ್ದರೆ ಅಮಾವಾಸ್ಯೆ ಕೂಡ ಹುಣ್ಣಿಮೆ ತರನೇ, ಹೌದಲ್ವಾ? ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗ್ತದೆ. ದೇವರ ವಾಕ್ಯ ಹೇಳುತ್ತಾ ಇದೆ, ಆತನು ತನ್ನ ಭುಜಬಲದಿಂದ ನಿಮ್ಮನ್ನು ಬಿಡಿಸ್ತಾನೆ. ದೇವರ ವಾಕ್ಯ ಹೇಳುತ್ತದೆ ನೀತಿವಂತರಿಗೂ ಸಂಕಷ್ಟಗಳು ಬರ್ತವೆ, ಇಲ್ಲ ಅಂತಿಲ್ಲ. ದೇವರ ವಾಕ್ಯ ಹೇಳುತ್ತದೆ 6 ಸಾರಿ ನೀತಿವಂತನು ಬೀಳ್ಬಹುದು, ಆದ್ರೆ 7ನೇ ಸಾರಿ ಏನ್ ಮಾಡ್ತಾನೆ ದೇವರು ಆತನನ್ನ ಎಬ್ಬಿಸ. ಅದರ ಅರ್ಥ ಏನು? 6 ಸಾರಿ ಯಾಕೆ ನೀತಿವಂತನಿಗೆ ಕಷ್ಟಗಳು ಬಂದೇ ಬರುತ್ತದೆ. ದೇವರ ಮಕ್ಕಳಿಗೆ ವಿರೋಧಗಳು, ಶೋಧನೆಗಳು, ಅನಾರೋಗ್ಯಗಳು, ಕಷ್ಟಗಳು ಬರುತ್ತವೆ. ಆದರೆ ಭಯಪಟ್ಟು ಜೀವಿಸುವಂತೆ ದೇವರು ಯಾವತ್ತೂ ನಮಗೆ ಹೇಳಿಲ್ಲ. ಕೆಲವರೆಲ್ಲ ಭಯವನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಗೆ ಹಂಗಾಗೋಗಿದೆ, ನಿಮ್ಗೆ ಹಿಂಗಾಗೋಗಿದೆ, ನೀವು ಹಂಗಾಗೋಗ್ಬಿಡ್ತೀರಾ, ಹಿಂಗಾಗೋಗ್ಬಿಡ್ತೀರಾ ಅಂತ ಹೇಳಿದಾಗ ಅಯ್ಯೋಯ್ಯೋ ಅಯ್ಯೋಯ್ಯೋ ಹೌದಾ 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 ಅಂದ್ಕೊಂಡು ನಾವು ಭಯ ಪಡ್ತೀವಿ. ದೇವರು ನಮಗೆ ಕೊಟ್ಟಿರುವಂಥದ್ದು ಧೈರ್ಯದ ಆತ್ಮನೇ ಹೊರತು ಹೇಡಿತನದ ಆತ್ಮ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದರ ಅರ್ಥ ನಾವು ಅಜಾಗೃತೆಯಿಂದಿರಬೇಕು, ಇಷ್ಟಾನುಸಾರ ಜೀವಿಸಬೇಕು ಅಂತಲ್ಲ. ಆದರೆ ದೇವರು ಹೇಳ್ತಾ ಇರೋದು ನೀವು ಧೈರ್ಯವಾಗಿ ಜೀವನ ಮಾಡಬೇಕು. ಅದಕ್ಕೆ ನಮಗೇನು ಮಾಡಬೇಕು? ಅಭಿಷೇಕ. ನೋಡಲ್ಲಿ ಹೇಳ್ತದೆ ಕೀರ್ತನೆ 26ರಲ್ಲಿ, ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನು. ಹಾಗಾದರೆ ನಮಗೆ ಜಯ ಬೇಕಾದ್ರೆ ಏನ್ ಮಾಡಬೇಕು? ಅಭಿಷೇಕ ಬೇಕು. ಏನ್ ಬೇಕು? ಅಭಿಷೇಕ ಬೇಕು. ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 4ನೇ ವಚನವನ್ನ ನೋಡ್ರಿ. ಯೆಶಾಯನ ಪ್ರವಾದನೆಯ ಗ್ರಂಥ 9:4 ಅವರಿಗೆ ಭಾರವಾದ ನೊಗವನ್ನು, ಬೆನ್ನನ್ನು ಒಡೆದ ಕೋಲನ್ನು, ಬಿಟ್ಟಿ ಹಿಡಿದವನ ದೊಣ್ಣೆಯನ್ನು ಮಿದ್ಯಾನಿನ ನಾಶ ದಿನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದೇ. ಹಾಲೆಲೂಯಾ. ದೇವರು ಹೇಳ್ತಾನೆ, ಅವರಿಗೆ ಹೇಗೆ ನಾನು ಬಿಡುಗಡೆಯನ್ನ ಕೊಟ್ಟೆನೋ ಹಾಗೆಯೇ ನಿಮಗೂ ನಾನು ಬಿಡುಗಡೆಯನ್ನ. ಹಾಗಾದ್ರೆ ನಮ್ಮ ಹಿಂದೆ ದೇವರು ಯಾರನ್ನಾದರೂ ಬಿಡಿಸಿದಾರಾ ಇಲ್ವಾ? ಸಹಾಯ ಮಾಡಿದಾರಾ ಇಲ್ವಾ? ಹಾಗಾದ್ರೆ ನಮ್ಮನ್ನು ಬಿಡಿಸ್ತಾರಾ ಬಿಡಿಸಲ್ವಾ? ನೋಡಿ ಎಷ್ಟು ಉದಾಹರಣೆಗಳನ್ನು ದೇವರು ಕೊಟ್ಟಿದ್ದಾನೆ. ಸಾಲಗಳಲ್ಲಿರುವವರಿಗೆ, ರೋಗಗಳಲ್ಲಿರುವವರಿಗೆ, ದೆವ್ವ ಪೀಡಿತರಾದವರಿಗೆ, ಅನಾರೋಗ್ಯದಲ್ಲಿರುವಂಥವರಿಗೆ, ಮನೆಯಲ್ಲಿ ಏರುಪೇರುಗಳಿರುವಂಥವರಿಗೆ ಎಲ್ಲದರ ಕುರಿತು ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಅವರಿಗೆ ಸಹಾಯ ಮಾಡಿದ ದೇವರು ನಮಗೆ ಸಹಾಯ ಮಾಡೋದಿಲ್ವಾ? ನಮ್ಮನ್ನು ಬಿಡುಗಡೆ ಮಾಡೋದಿಲ್ವಾ? ಆದರೆ ನಾವೇನಾದರೆ ಅದೇ ನೊಗವನ್ನು ಒತ್ತುಕೊಂಡು, ಆ ಭಾರವನ್ನು ಒತ್ತುಕೊಂಡು, ಚಿಂತೆಯನ್ನು ಒತ್ತುಕೊಂಡು ಹೋಗ್ತಾ ಇರ್ತೇವೆ ಹೊರತು ದೇವರ ಮೇಲೆ ಹಾಕೋದಕ್ಕೆ ನಾವು ಇಷ್ಟಪಡೋದೇ ಇಲ್ಲ. ಆಲಯಕ್ಕೆ ಬಂದೋದ್ರೂ ಕೂಡ ನಮ್ಮ ಭಾರ ನಮ್ಮ ಮೇಲೇನೆ ಇರುತ್ತೆ, ಚಿಂತೆ ಇರುತ್ತೆ. ದೇವರು ಹೇಳಿರ್ತಾನೆ ನಾನು ಬಿಡಿಸ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ವಾಕ್ಯ ಹೇಳಿದರೂ ಕೂಡ ನಂಬೋದಿಲ್ಲ. ದೇವರ ವಾಕ್ಯವು ಹೇಳುವಾಗ ನಾವು ನಂಬಬೇಕು. ದೇವರೇ, ನಿನ್ನ ವಾಕ್ಯ ಹೇಳುತ್ತಾ ಇದೆ, ನೀವು ನಮ್ಮನ್ನು ಬಿಡಿಸುತ್ತೀರೆಂದು, ನೀವು ನಮ್ಮ ಜೊತೆಗಿರುತ್ತೀರೆಂದು, ನೀವು ನಮಗೆ ಸಹಾಯ ಮಾಡುತ್ತೀರೆಂದು ನಿನ್ನ ವಾಕ್ಯ ಹೇಳಿರೋದ್ರಿಂದ ನಾನು ನಂಬಿ ಮನೆಗೆ ಹೋಗ್ತಾ ಇದ್ದೇನೆ, ನೀನು ಅದ್ಭುತ ಮಾಡ್ತೀಯಾ ಅಂತ ಹೇಳಿ ನಂಬಿದರೆ ದೇವರ ವಾಕ್ಯ ಹೇಳುತ್ತೆ ಏನಾಗುತ್ತೆ? ನಂಬಿದರೆ ದೇವರ ಮಹಿಮೆಯನ್ನ, ನಂಬದೇ ಹೋದ್ರೆ ಖಂಡಿತ ಕಾಣೋದಿಲ್ಲ, ಖಂಡಿತ ಆಗೋದಿಲ್ಲ, ಆಗೋದು ಕೂಡ ಆಗಲ್ಲ, ನಡೆಯೋದು ನಡೆಯಲ್ಲ, ಸಿಗೋದು ಸಿಗಲ್ಲ. ಒಂದ್ಸಾರಿ ಯಾರೋ ಒಂದು ಕಥೆ ಇದು ಹೇಳಿದ್ರು. ಏನಂದ್ರೆ, ಒಬ್ಬ ಭಕ್ತನು ಏನು ಮಾಡಿದಾರ, ಸತ್ತು ಪರಲೋಕಕ್ಕೆ ಹೋದ್ನಂತೆ. ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಸಾಧಾರಣ ಕಥೆ ಹೇಳೋದು ಹೇಳ್ತಾರೆ, ಪರಲೋಕಕ್ಕೆ ಪೇತ್ರನ ಕರ್ಕೊಂಡು ಹೋಗ್ತಾ ಇರ್ತಾನಂತೆ. ಕರ್ಕೊಂಡು ಹೋಗುವಾಗ ಅವನ ಹೆಸರಲ್ಲಿ ಒಂದು ರೂಮ್ ಇದೆಯಂತೆ, ಅವನ ಹೆಸರಲ್ಲಿ ಒಂದು ರೂಮು. ಆವಾಗ ಪೇತ್ರನಿಗೆ ಅಯ್ಯ ಇದು ನನ್ನ ಹೆಸರಲ್ವಾ ಅಂದ್ರು. ಹೌದು ಅಂದ. ಏನು ಒಳಗಡೆ ಇರೋದು ಅಂತೇಳಿ, ಒಳಗಡೆ ಇರೋದಾ ಎಲ್ಲ ಗಿಫ್ಟ್ಗಳಪ್ಪ ಅಂದರು. ಗಿಫ್ಟ್ಗಳ? ಮತ್ತೆ ನನಗೆ ಕಳಿಸ್ತೀರಾ, ಇಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ ಅಂತ. ಏನೋ ನನಗೆ ಕಳಿಸ್ತೀರಾ ನೀವು, ಇಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ ಅಂತ. ಆಗ ಪೇತ್ರನ ಹೇಳ್ದಂತೆ, ನೀನು ಪ್ರೇಯರ್ ಮಾಡಿದೆ, ದೇವರೇ ನನಗೆ ಇಂಥದ್ದು ಬೇಕು ಅಂತ ಹೇಳಿದೆ, ನಾವು ರೆಡಿ ಮಾಡಿ ಇಟ್ವಿ. ಆದರೆ ಮತ್ತೆ ನೀನು ನಂಬಿಲ್ಲ, ಅದನ್ನ ದೇವರು ನನಗೆ ಕೊಡ್ತಾರೆ ಅಂತ ನೀನು ನಂಬಲಿಲ್ಲ. ರೆಡಿ ಮಾಡಿ ಇಟ್ವಿ, ಆದರೆ ನೀನೇನು ಮಾಡಲಿಲ್ಲ, ಅದನ್ನ ನಂಬಲಿಲ್ಲ. ದೇವರು ನನಗೆ ಕೊಡ್ತಾನೆ ಅಂತ ನಂಬಲಿಲ್ಲ. ನೀನು ಪ್ರೇಯರ್ ಮಾಡಿದೆ. ನೀನು ಯಾವಾಗ ಪ್ರೇಯರ್ ಮಾಡಿದ್ರೆ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸುಮ್ಮನೆ ಅದು ಅರ್ಥಪಡಿಸಲಿಕ್ಕೆ ಹೇಳೋದು. ನೀನು ಬೇಡದಾಗಲೇ ನಾವು ಪ್ಯಾಕ್ ಮಾಡಿ ಇಟ್ಟಿದ್ವಿ. ಆದರೆ ನನಗೆ ದೇವರು ಕೊಡ್ತಾನೆ ಅಂತ ನೀನು ಯಾವಾಗ ನಂಬಲಿಲ್ವೋ, ಆ ಪಾಕೆಟ್ ಅಲ್ಲೇ ಇದ್ದುಬಿಟ್ಟಿದೆ.
ಇವತ್ತು ನೋಡಿ, ನಾವು ಎಷ್ಟೋ ಜನ ಪ್ರೇಯರ್ ಮಾಡ್ತೀವಿ, ಆದರೆ ದೇವರು ನನಗೆ ಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಬಿಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಅದು ಅಲ್ಲೇ ಇದ್ದು ಬಿಡುತ್ತಂತೆ, ಪಾಕೆಟ್, ಆ ಪಾರ್ಸಲ್ ಅಲ್ಲೇ ಇದ್ದು ಬಿಡುತ್ತಂತೆ. ಇವತ್ತು ದೇವರು ನಮಗೂ ಎಚ್ಚರಪಡಿಸಿ ಹೇಳುವುದೇನೆಂದರೆ, ಕೇವಲ ಬಾಯಿಂದ ಬೇಡುವುದು ಮಾತ್ರವಲ್ಲ, ಹೃದಯದಿಂದ ನಂಬಬೇಕು. ಏನಂತ? ದೇವರು ನನಗೆ ಅನುಗ್ರಹಿಸುವನು. ದೇವರು ನನಗೆ ಬರೀ ಬಾಯಲ್ಲಿ ತುಟಿಗಳಲ್ಲಿ ದೇವರೇ ನನಗೆ ಆಗ ಮಾಡು, ಈಗ ಮಾಡು, ಓಕೆ ಆಮೇನ್ ಅನ್ನೋದಲ್ಲ. ಹೃದಯದಿಂದ ದೇವರಿಗೆ ನಾನು ಮೊರೆ ಇಟ್ಟಿದ್ದೇನೆ, ನನ್ನ ಮೊರೆಗೆ ದೇವರು ಉತ್ತರಿಸ್ತಾನೆ ಎಂದು ನೀವು ನಂಬಿದರೆ ಅದು ನಿಮಗೆ ಸಿಗಬೇಕಾಗಿರುವ ಬಹುಮಾನ, ನಿಮಗೆ ಸಿಗಬೇಕಾಗಿರುವ ಸಹಾಯ ನಿಮಗೆ ಬಂದು ತಲುಪುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಹೇಗೆ ಬೇರೆಯವರನ್ನ ನಾನು ಅವರ ಮೇಲಿದ್ದಂಥ ಭಾರಗಳನ್ನು ಮುರಿದು ಬಿಡಿಸಿದೆನೋ, ನಿಮ್ಮ ಮೇಲಿರುವ ಭಾರಗಳನ್ನು ನಾನು ಬಿಡಿಸುವೆನೋ. ಇವತ್ತು ದೇವಜನವೇ, ನಮ್ಮ ಹಾಗೆ ಎಷ್ಟೋ ದೇವಭಕ್ತರು ಕಷ್ಟಗಳಲ್ಲಿದ್ದರು, ಇರಲಿಲ್ವಾ? ತುಂಬ ಕಷ್ಟದಲ್ಲಿದ್ದರು. ಆದರೆ ಅಂಥವರನ್ನ ದೇವರು ಬಿಡಿಸಿದ್ದಾರೆ. ಹಾಗಾದರೆ ನಮ್ಮನ್ನು ಕೂಡ ದೇವರು ಏನು ಮಾಡ್ತಾರೆ? ಖಂಡಿತ ಬಿಡಿಸ್ತಾರೆ. ನೊಗವನ್ನ ಇನ್ನೂ ಒತ್ಕೊಂಡಿದ್ದೀವಾ? ಭಾರವನ್ನು ಇನ್ನೂ ಒತ್ಕೊಂಡಿದ್ದೀವಾ? ಬಿಡುಗಡೆ ಇಲ್ಲದೆ ಬಾಧೆ ಪಡ್ತಾ ಇದ್ದೀವಾ? ದೇವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಂಬಿರಿ, ಅಭಿಷೇಕ ಹೊಂದಿರಿ, ಬಿಡುಗಡೆಯನ್ನು ಹೊಂದಿರಿ ಎಂಬುದಾಗಿ ಹೇಳ್ತಾ ಇದೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ. ಲೂಕ 4:18, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ. ಕೊನೆಯಲ್ಲಿ ಏನ್ ಹೇಳ್ತಾ ಇದೆ? ಮನ ಮುರಿದವರನ್ನ ಏನ್ ಮಾಡಕ್ಕಂತೆ? ಹಾಲೆಲೂಯಾ. ಏನು ಮುರಿಯುತ್ತಂತೆ? ಮನ ಮುರಿಯುತ್ತಂತೆ. ಈಗ ನಿಮ್ಮ ಎಲುಬುಗಳು ಜಾಸ್ತಿ ಮುರಿಯುತ್ತವ, ಮನಸ್ಸು ಜಾಸ್ತಿ ಮುರಿತದ? ದಿನಕ್ಕೆ ಎಷ್ಟು ಸಾರಿ ಮುರಿತದ ನಿಮ್ಮ ಮನಸ್ಸು? ಹೇಳಕ್ಕಾಗಲ್ಲ ಅಲ್ವಾ? ಚೆನ್ನಾಗಿ ನಗ್ನಗ್ತಾ ಇರ್ತೀವಿ, ಯಾರೋ ಒಂದು ಮಾತು ಅಂತಾರೆ, ಹಂಗೆ ನಮ್ಮ ಮುಖ ಬಾಡೋಗ್ಬಿಡ್ತೀವಿ, ಹೌದಾ ಇಲ್ವಾ? ಸ್ವಲ್ಪ ಮರ್ತೋದ್ಮೇಲೆ ತಿರುಗಿ ಸರಿ ಆಗ್ತೀವಿ, ತಿರುಗಿ ಏನೋ ಒಂದು ಬಂತು, ತಿರುಗಿ ಸಪ್ಪಗೋಗ್ತೀವಿ. ಕೆಲವ್ರಿಗಂದ್ರೆ ದಿನಕ್ಕೆ ಒಂದ್ಸಾರಿ ಅಲ್ಲ, ನಿಮಿಷಕ್ಕೊಂದ್ಸಾರಿ ಮನ ಮುರಿದೋಗ್ತಾ ಇರ್ತದೆ. ಏನಾಯ್ತು ಅಂದ್ರೆ ಮನಸ್ಸು ಸರಿಯಿಲ್ಲ, ಪದೇ ಯಾವುದೋ ಒಂದು ಕಾರಣ ಬರ್ತಾ ಇರ್ತದೆ, ಮನಸ್ಸು ಮುರಿದೋಗ್ತದೆ. ನೋಡಿ, ಶರೀರದ ಭಾಗಗಳು ಮುರಿಯುವುದಕ್ಕಿಂತ ಮನಸ್ಸು ಮುರಿಯೋದು ಜಾಸ್ತಿ. ಮನಸ್ಸಿಗೆ ಗಾಯ ಆಗ್ತಾನೆ ಇರ್ತದೆ ಪದೇ, ಹೌದಲ್ವಾ? ಕೆಲವರಿಗೆ ಕೆಲಸಗಳಲ್ಲಿ ಪಾಪ ಒಬ್ಬರಿಬ್ಬರಲ್ಲ, ಎಲ್ಲರೂ ಶತ್ರುಗಳೇ ಅಲ್ವಾ? ಯಾರೋ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಮಿಕ್ಕಿದವರೆಲ್ಲರೂ ಶತ್ರುಗಳೇ. ಫ್ರೆಂಡ್ಸನ್ನು ನೋಡಿದಾಗ ನಗು ಬರ್ತದೆ, ಶತ್ರುಗಳು ನೋಡಿದಾಗ ಕೋಪ ಬರುತ್ತಾ? ಕೋಪ ಬಂದು ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. ಶತ್ರುಗಳು ನೋಡಿದ ತಕ್ಷಣ ಸುಮ್ಮನೆ ಹೋಗ್ಬೇಕು, ಯಾಕಂದ್ರೆ ಶತ್ರುಗಳು ಜಾಸ್ತಿ ಅಲ್ವಾ? ಕೆಲಸದ ಹತ್ರ ಕೆಲವರಿಗೆ ಪಾಪ ಏನು ಮಾಡೋಕ್ಕಾಗಲ್ಲ, ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ, ಏನಿಲ್ಲ. ಬ್ಯಾಚುಲರ್ಸ್ ಆಗಿದ್ದಾಗ ಸಂಬಳ ಕೊಟ್ಟರು ಕೊಡದೆ ಹೋದರೆ ಯಾನ್ ಉಪಾಯ, ನಿನ್ನ ಕೆಲಸ ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾರೆ, ಹೌದಲ್ವ? ಮದುವೆ ಆದಮೇಲೆ ಅಯ್ಯೋ ನಾನು ಹೋಗಿಲ್ಲ ಅಂದರೆ ಮನೆ ಬಾಡಿಗೆ ಹೆಂಗೆ ಕಟ್ಟೋದು, ಬೈಸ್ಕೊಂಡು ಆಯಿತು ಸಾರ್ ಅಂತಾರೆ. ಮದುವೆಗೆ ಮುಂಚೆ ಬಾಸ್ಗಳ ಹತ್ರ ಹೆಂಗೆ ಮಾತಾಡ್ತಾರೆ ಹುಡುಗರು? ಸಾರ್ ನೀವು ಬೈದ್ರೆ ನಾನು ಬರಲ್ಲ ಸರ್ ಕೆಲಸಕ್ಕೆ ಅಲ್ವಾ? ನಮಗೆ ನಮ್ಗೆ ಗೊತ್ತಿರೋಂಥ ಒಬ್ಬ ಸಹೋದರಿ ಇದ್ದಾರೆ, ಅವ್ರ ಹತ್ರ ಒಂದು 2-3 ಕೆಲಸ ಮಾಡ್ತಾರೆ. ನಾನು ಮೊನ್ನೆ ಒಂದು ಮೈಸೂರಿಗೆ ಅವ್ರ ಜೊತೆ ಹೋಗಿ ಬರುವಾಗ ಆ ಹುಡುಗ, ಸಾರ್ ನನಗೆ ಸೋಮವಾರ ರಜೆ ಬೇಕು ಅಂದ. ಆಲ್ರೆಡಿ ಭಾನುವಾರ ರಜೆ ಇದೆಯಲ್ಲಪ್ಪ ಅಂದ್ರಿ ಸಾರು. ಇಲ್ಲ ಸರ್ ನನಗೆ ಸೋಮವಾರ ರಜೆ ಬೇಕು ಅಂತ. ಪ್ರತಿ ಸೋಮವಾರ ನೀನು ರಜೆ ಹಾಕಿದ್ರೆ ಹೆಂಗಪ್ಪ, ಹಿಂಗೆ ಮಾಡಿದ್ರೆ ಸರಿ ಇಲ್ಲಪ್ಪ ಅಂದರು. ಆದರೆ ಇಲ್ಲ ಸರ್ ನಾನು ರಜೆ ಬೇಕೇ ಬೇಕು ಅಂದ. ಇವರು ಇದ್ಕೊಂಡು ಆಯ್ತಪ್ಪ ಬಿಡೋ ಅಂದರು. ನಾವು ಕೇಳಿದ್ವಿ, ಏನು ಸರ್ ಯಾವಾಗೂ ನೀವು ಸೋಮವಾರ ಅವ್ರು ರಜೆ ಕೊಟ್ರೆ ಹೆಂಗೆ ಅಂದರೆ, ಸಾರ್ ನಾನು ರಜೆ ಕೊಟ್ಟಿಲ್ಲ ಅಂದರೂ ಅವ್ರು ತೊಗೊಂಡ್ಬಿಡ್ತಾರೆ ಪರ್ಮನೆಂಟಾಗಿ. ಈಗ ಹೋಗು ಅಂದ್ರೆ ಅವನು ತಿರುಗಿ ಸಂತೋಷವಾಗಿ ಕೊಟ್ಟೋಗ್ತಾನೆ ಸರ್ ಅವನು. ಅಂದರೆ ಅವನು ಬ್ಯಾಚುಲರು, ಇವ್ರಿಗೇನಂದ್ರೆ ಕೆಲಸ ಬೇಕು. ಅವನೇನಾದ್ರೂ ಒತ್ತಡ ಮಾಡಿದ್ರೆ ಅವನೇನು ಮಾಡ್ತಾನೆ, ಬಿಟ್ಟೋಗ. ಅದೇ ಫ್ಯಾಮಿಲಿ ಮ್ಯಾನು ಬಿಟ್ಟೋಗಲ್ಲ, ಬೈದ್ರೂ ಬೈಸ್ಕೊಬೇಕು.
ಮನೆಗಳ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗಳ ಕೆಲ್ಸಕ್ಕೆ ಹೋಗೋರು, ಅವರು ಏನೇ ಅನ್ಲಿ, ಬಾಸ್ಗಳು, ಯಜಮಾನರು, ನಾವು ಹೌದು ಆಯ್ತು ಮೇಡಮ್ ಮಾಡ್ತೀನಿ ಮೇಡಮ್, ಆಯ್ತು ಸರ್ ಮಾಡ್ತೀನಿ ಸರ್, ಹಿಂಗೆ ತಲೆ ಆಡಿಸ್ಕೊಂಡು ಹೋಗ್ತಾರೆ ಹೊರತು ಇದು ಮಾಡೋಕ್ಕಾಗಲ್ಲ. ನೋಡಿ, ಆ ರೀತಿಯಾಗಿ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಹೋರಾಟಗಳು ಬರ್ತವೆ, ಏನೂ ಮಾಡೋಕ್ಕಾಗದೆ ಇಂಥ ಸ್ಥಿತಿ ಇರ್ತದೆ. ನೋಡಿ, ವಾಕ್ಯ ಹೇಳ್ತಾ ಇರುವಂತ ಮಾತು, ನಮ್ಮನ್ನ ದೇವರು ಅದೇ ರೀತಿಯಲ್ಲಿ ಏನ್ ಮಾಡ್ತಾರಂತೆ, ನಮ್ಮನ್ನ ಮನ ಮುರಿದವರನ್ನ ಬಿಡಿಸುತ್ತಾನೆ. ಹಾಲೆಲೂಯ. ಎಷ್ಟೋ ಸಾರಿ ಕುಟುಂಬಗಳಲ್ಲಿ ಹೇಳ್ತಾ ಇರ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ, ಈ ಅಪ್ಪ ಜೊತೆ ಸಂಸಾರ ಮಾಡಕ್ಕೆ ಅಲ್ವಾ, ಇವಳ ಜೊತೆ ಸಂಸಾರ ಮಾಡಕ್ಕೆ, ಆದರೆ ಮತ್ತೆ ಇನ್ನೂ ಯಾಕಿದ್ರ ಜೊತೆಯಲ್ಲೇ, ಏನು ಮಾಡೋದು ಮಕ್ಕಳಿಗೋಸ್ಕರ, ಏನು ಮಾಡೋದು ನೋಡಿದವ್ರು ಬೈಕೊಂತಾರೆ, ಏನು ಮಾಡೋದು ನಮ್ಮ ಪಾಸ್ಟರ್ ಬಂದ್ಬಿಡ್ತಾನೆ ಮನೆಗೆ ಆಮೇಲೆ ಅಲ್ವಾ. ಆಗಲ್ಲ ಅಂದ ತಕ್ಷಣ ಹಂಗಾಗಲ್ಲಪ್ಪ, ಸೇರಿಸಿದ್ವಿ, ನನ್ನ ಮರ್ಯಾದೆ ಹೋಗ್ತದೆ, ನಾನೇ ಮದುವೆ ಮಾಡಿಸಿರೋದು, ಆಮೇಲೆ ಬಿಟ್ಬಿಡ್ಬೇಡ ಅಂತೇಳಿ ಪಾಸ್ಟರ್ಗಳು ಬೇರೆ ಬಂದ್ಬಿಡ್ತಾರೆ. ಅಂದರೆ ನೋಡಿ, ಎಷ್ಟು ಸಾರಿ ನಮ್ಮ ಮನಸ್ಸು ಮುರಿದೋಗುತ್ತೆ, ಆದರೂ ಕೂಡ ಏನಾಗುತ್ತೆ, ಜವಾಬ್ದಾರಿಗಳ ನಿಮಿತ್ತ, ಕೆಲವು ಸಾರಿ ದೇವರ ವಾಕ್ಯದ ನಿಮಿತ್ತ. ಹಲ್ಲೆಲೂಯಾ. ನಿಜವಾಗಿಯೂ ನಾವು ಎಷ್ಟೋ ಸಾರಿ ದೇವರಿಗೆ ಅವಮಾನ ಆಗ್ಬಿಡುತ್ತೆ, ದೇವರ ನಾಮ ಅಪಕೀರ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತೀವಿ ನಾವು, ಆ ಮನ ಮುರಿದ್ರೂ ಕೂಡ ದೇವರೇ ಆಯ್ತು, ದೇವರೇ ಆಯ್ತು, ದೇವರೇ ಅಂತ ನಾವು ಹೋಗ್ತಾ ಇರ್ತೀವಿ. ಹೌದಾ ಇಲ್ವಾ? ಎಷ್ಟೋ ಸಾರಿ ನಮ್ಮ ಮನ ಮುರಿಯುತ್ತದೆ. ದೇವರು ಹೇಳ್ತಾನೆ, ಮನ ಮುರಿದವರನ್ನ ನಾನು ಏನ್ ಮಾಡ್ತೇನೆ, ಬಿಡಿಸಿ ಕಳುಹಿಸುತ್ತೇನೆ. ಹಾಲೆಲೂಯಾ. ಶರೀರದ ವೇದನೆಗಳಿಗಿಂತ ಮನಸ್ಸು ಮುರಿಯುವುದು ಅಧಿಕ. ಆದರೂ ದೇವರು ಹೇಳ್ತಾರೆ ನಾನು ನಿಮ್ಮನ್ನು ಬಿಡಿಸ್ತೇನೆ. ಇವತ್ತು ಯಾರಾದರೂ ಮನಸ್ಸಿನಲ್ಲಿ ತುಂಬ ಬೇಸರಿಕೆ ಇದ್ದರೆ ದೇವರು ಹೇಳ್ತಾನೆ, ನಿನಗೆ ದೇವರ ವಾಕ್ಯವೇ ಔಷಧಿ. ಮೆಡಿಕಲ್ ಶಾಪಲ್ಲಿ ಸಿಗದೆ ಹೋಗಿರ್ಬೋದು, ಡಾಕ್ಟರ್ಗಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆಸ್ಪತ್ರೆಗಳ ಟ್ರೀಟ್ಮೆಂಟ್ ಇಲ್ಲದೆ ಇರ್ಬೋದು, ಆದರೆ ದೇವರ ಹತ್ರ ಟ್ರೀಟ್ಮೆಂಟ್ ಇದೆ. ಹಲ್ಲೆಲೂಯಾ. ನಿಜವಾಗಿಯೂ ಟ್ರೀಟ್ಮೆಂಟ್ ಇದೆ. ಡಾಕ್ಟರ್ಗಳ ನಾನು ಅದೇ ಹೇಳ್ತಾ ಇರ್ತೀನಿ, ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟ್ರೇ ಹೊಟ್ಟೆಯಲ್ಲಿ ನೋವು ಅಂದರೆ ಡಾಕ್ಟರ್ BP ಚೆಕ್ ಮಾಡ್ತಾರೆ. ಫಸ್ಟ್ ಹೋದಾಗ ಏನು ಮಾಡ್ತಾರೆ, ನಾನು ಅಂದ್ಕೊಳ್ತೀನಿ ಅವಾಗ ನೋವು ಹೊಟ್ಟೆಯಲ್ಲಿ, ಯಪ್ಪ BP ಚೆಕ್ ಮಾಡಿ ಏನು ಮಾಡ್ತಾನೆ ಅಲ್ವಾ. ಆಮೇಲೆ ಟೆನ್ಷನ್, ಏನಾದರೂ ಟೆನ್ಷನ್ ಇದೆಯಾ ಅಂತೇಳಿ, ಹೊಟ್ಟೆ ನೋವು ಅದಕ್ಕೇನು ಸಂಬಂಧ ಅಂದರೆ ಅವರು ಏನಂದ್ರೆ ಎಲ್ಲಿ ನೋವಿದೆ, ಹೆಂಗ್ ನೋವಿದೆ ಅವ್ರಿಗೆ ಗೊತ್ತಿಲ್ಲ, ಒಳಗಡೆ ನೋವಾಗೋದು ಅವ್ರಿಗೆ ಗೊತ್ತಿದೆಯಾ. ನೀವು ಸುಮ್ಮನೆ ಹೋಗಿ ಡಾಕ್ಟರ್ ಹತ್ರ ಕೂತ್ಕೊಂಡು ಡಾಕ್ಟ್ರೇ ಹೊಟ್ಟೆ ನೋವು ಅಂದ್ರೆ ಅವರು ನಿಜನಾ, ಹೌದಾ, ಸರಿ ಒಂದು ಇದು ಮಾಡೋಣ, ಎಂಡೋಸ್ಕೋಪಿ ಮಾಡ್ರಿ, ಅದು ಇದು ಮಾಡ್ರಿ ಅಂತ ಬಿಡ್ತಾರೆ. ನೀವು ಸುಮ್ಮನೆ ಹೋದ್ರು, ಅದರ ಅರ್ಥ ಡಾಕ್ಟರ್ ಗೊತ್ತಾಗಿಲ್ವಾ ನಿಮಗೆ ನೋವು ಇದೆಯೇ ಇಲ್ವಾ ಅಂತ, ಗೊತ್ತಿಲ್ಲ ಅವ್ರಿಗೆ. ನೀವು ಏನು ಹೇಳ್ತೀರೋ ಅದನ್ನು ಅವ್ರು ನಂಬ್ತಾರೆ. ಆದರೆ ದೇವರಂಗೆ ನಿಜವಾಗಿ ನಿಮ್ಮ ಮನಸ್ಸು ಮುರಿದಿದ್ದರೂ ಆತನಿಗೆ ಗೊತ್ತಾಗುತ್ತೆ, ನಿಮ್ಮ ಸಂಕಟ ಆತನಿಗೆ ಗೊತ್ತಾಗುತ್ತೆ, ನಿಮ್ಮ ಪರಿಸ್ಥಿತಿ ಆತನಿಗೆ ಗೊತ್ತಾಗುತ್ತದೆ. ವೈದ್ಯರಿಗೂ, ವ್ಯಕ್ತಿಗಳಿಗೂ, ಮನೆಯವರಿಗೂ, ಹೆಂಡತಿಗೂ, ಗಂಡನಿಗೂ, ಮಕ್ಕಳಿಗೂ, ನಿಮ್ಮ ಮೇಲಿರುವ ಅಧಿಕಾರಿಗಳಿಗೂ ಯಾರಿಗೂ ಗೊತ್ತಿಲ್ಲದೆ ಹೋದರೂ ನಿಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಿಮ್ಮ ಬಗ್ಗೆ ದೇವರಿಗೆ ಗೊತ್ತಿದೆ. ದೇವರು ಹೇಳ್ತಾನೆ, ನಾನು ನಿಮ್ಮನ್ನ ಬೆಳೆಸ್ತೇನೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 14:25. ನಾವು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಸ್ಟಾರ್ಟ್ ಮಾಡಿದ್ದು ಅಶ್ಶೂರ್ಯದ ಬಗ್ಗೆ, ಪ್ರಾರಂಭದ ವಾಕ್ಯ 10ನೇ ಅಧ್ಯಾಯ. ಈಗ ಆ ಯೆಶಾಯನ ಪ್ರವಾದನೆಯ ಗ್ರಂಥ 14:25 ನೋಡ್ರಿ, ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು, ಆಗ ಅವರು ಹೂಡಿದ ನೊಗವು ನನ್ನ ಜನರಿಂದ ತೊಲಗಿ ಒರೆಸಿದ ಹೊರೆಯು ನನ್ನ ಜನರ ಹೆಗಲಿಗೆ ದೂರವಾಗುವುದು. ಹಾಲೆಲೂಯಾ. ಇಲ್ಲಿ ಗಮನಿಸಿ, ಕ್ಲಿಯರ್ ಆಗಿ ಗಮನಿಸಿ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು, ಅಶ್ಶೂರ್ಯರು ಯಾರು? ಶತ್ರುಗಳು. ಅರ್ಥ ಆಗ್ತಾ ಇದೆ? ಶತ್ರುಗಳು. ಅವರನ್ನ ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು, ಆಗ ಅವರು ಹೂಡಿದ ನೊಗವು ನನ್ನ ಜನರಿಂದ ತೊಲಗಿ. ಹಾಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ವಾಕ್ಯ? ನಾನು ಏನ್ ಮಾಡ್ತೀನಿ, ನನ್ನ ಜನರ ಮೇಲೆ ಹೇಗೆ ಅವರು ನೊಗ ಒರೆಸಿದ್ರಲ್ವಾ, ಅದೇ ರೀತಿ ನೊಗವನ್ನ ಅವರ ಮೇಲೆ ನಾನು ಒರೆಸ್ತೀನಿ. ಆಗ ನನ್ನ ಜನರಿಂದ ನೊಗವು ತೊಲಗಿ ಒರೆಸಿದ ಹೊರೆಯು ನನ್ನ ಜನರ ಹೆಗಲಿಗೆ ದೂರವಾಗುವುದು. ಹಾಗಾದರೆ ನಿಮ್ಮನ್ನ ಶಪಿಸಿದವರಿಗೆ
ದೇವರು ಹೇಳ್ತಾರೆ ಶಾಪ ಅವರಿಗೆ ತಟ್ಟುತ್ತದೆ, ಅವರ ಶಾಪವು ನಿಮಗೆ ಆಶೀರ್ವಾದವಾಗುತ್ತದೆ. ಯಾವಾಗ ದೇವರ ಅಭಿಷೇಕ ನಮ್ಮ ಮೇಲೆ ಇರಬೇಕು, ದೇವರ ವಾಕ್ಯದಂತೆ ನಾವು ನಡೀಬೇಕು. ಆಗ ಅವರು ನಮ್ಮನ್ನು ಬೈದರೂ ಅದು ನಮಗೇನಾಗುತ್ತೆ? ಆಶೀರ್ವಾದವಾಗುತ್ತದೆ. ಅವರು ತಡೆ ಮಾಡಿದ್ದೇ ನಮಗೆ ಮೆಟ್ಲಾಗುತ್ತೆ. ಹೌದಲ್ವಾ? ಈಗ ಯೋಸೇಫನಿಗೆ ಹಳೆ ಒಡಂಬಡಿಕೆಯಲ್ಲಿ ಅವರ ಅಣ್ಣಂದಿರೇನು ಮಾಡಿಬಿಟ್ರು? ಅವನನ್ನು ತೆಗೆದು ಬಾವಿಗೆ ಹಾಕ್ಬಿಟ್ರು. ಅವ್ರ ಉದ್ದೇಶ ಏನಿತ್ತು? ಇವನ್ ಪೀಡೆ ತೊಲಗಿತಪ್ಪ, ಬಿಡು, ಮುಗಿಯಿತು ಅನ್ನೋದು ಅವ್ರ ಉದ್ದೇಶ. ಆದ್ರೆ ದೇವರೇನ್ ಮಾಡ್ದ? ಅಲ್ಲಿಂದ ಅವನನ್ನ ಐಗುಪ್ತ ದೇಶಕ್ಕೆ ಕಳಿಸ್ದ. ಇಲ್ಲಾಂದ್ರೆ ಅವನ ಐಗುಪ್ತ ದೇಶಕ್ಕೆ ಹೋಗ್ತಾ ಇರ್ಲಿಲ್ಲ. ಅಲ್ಲಿ ಒಂದು ಪೋಟಿಫರನ ಮನೆಗೆ ಕಳಿಸ್ದ. ಆ ಪೋಟಿಫರನ ಮನೆಯಲ್ಲಾದ ಸಂದರ್ಭದಿಂದ ಅವನಿಗೆ ಜೈಲ್ ಸಿಕ್ತು. ನೋಡಿ, ಅವ್ರು ಅಂದ್ಕೊಂಡಿದ್ರು, ಪೋಟಿಫರನ ಹೆಂಡತಿ ಅಂದ್ಕೊಂಡಿರ್ಬೋದು, ನನ್ನ ಮಾತು ಕೇಳಲಿಲ್ಲ ಇವನಿಗೆ ಆಯ್ತು ಶಿಕ್ಷೆ ಅಂದ್ಕೊಂಡಿರ್ಬೋದು ಅಲ್ವಾ? ಅಣ್ಣಂದ್ರೆ ಅಂದ್ಕೊಂಡ್ರು ಇವನು ಪೀಡೆ ತೊಲಗಿತ್ತು ಅಂತ. ಪೋಟಿಫರನ ಹೆಂಡತಿ ಅಂದ್ಕೊಂಡ್ರು ನನ್ನನ್ನ ಬೇಡ ಅಂದಿದ್ದಕ್ಕೆ ಇವನಿಗೆ ಸರಿಯಾದ ಶಿಕ್ಷೆ ಸಿಕ್ತು ಅಂತ. ಆದರೆ ದೇವರೇನು ಮಾಡಿದ್ರು ಗೊತ್ತಾ? ಅವನ ಪದವಿಗೆ ಹತ್ತಿರ ಮಾಡ್ದ. ಅವನ ಆಶೀರ್ವಾದಕ್ಕೆ ಅವನಿಗೆ ಹತ್ತಿರ ಮಾಡ್ದ. ಇವರು ಅಂದುಕೊಂಡದ್ದೊಂದು, ಅಲ್ಲಿ ನಡೆದಿದ್ದೆ ಇವರು ಅಂದುಕೊಂಡಿದ್ರು ಇವನು ಮುಗಿತಾನೆ ಕತೆ ಅಂತ. ಆದರೆ ದೇವರು ಅವನನ್ನ ಉನ್ನತಿಗೆ ತರ್ತಾ ಇದ್ದ. ಇವತ್ತು ದೇವಜನವೇ, ನಿಮ್ಮ ಜೀವಿತ ಯಾತ್ರೆ ಕಷ್ಟಕರವಾಗಿರಬಹುದು, ಆದರೆ ಸುಖದ ಕಡೆಗೆ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಈ ದಿನ ಭೂಲೋಕ ಯಾತ್ರೆ ನಿಮಗೆ ಬೇಸರಿಕೆ ತರಿಸಬಹುದು. ಒಂದು ದಿವಸ ಪರಲೋಕವನ್ನು ನೋಡಿ ನೀವು ಸಂತುಷ್ಟರಾಗುತ್ತೀರಿ, ಸಂತೋಷ ಪಡ್ತೀರಿ. ಆವಾಗ ನಿಮಗೆ ಅನಿಸುತ್ತೆ, ಓಹ್, ನಾನು ಪಟ್ಟ ಕಷ್ಟ ಎಲ್ಲ ಹಬ್ಬ, ಓ ದೇವರೇ, ಇದು ಕೊಡೋದಕ್ಕೋಸ್ಕರನ ನಾನು ನಿನ್ನಿಷ್ಟು ಬಾಧೆ ಪಡಿಸಿದೆ, ಇಷ್ಟು ನನ್ನನ್ನು ನಡೆಸಿದೆ, ನಿನಗೆ ಸ್ತೋತ್ರ ಅಂತೇಳಿ ನಾವು ಅಲ್ಲಿ ಹೊರಲಾಡ್ತೀವೋ ಗೊತ್ತಿಲ್ಲ. ಯಾಕೆಂದ್ರೆ ಆ ಸಂತೋಷನ ನಾವು ಭರಿಸಕ್ಕಾಗಲ್ಲ. ದೇವರೇ, ಏನು ಕೊಟ್ರೆ ಇದು ಸಿಗುತ್ತೆ ನನಗೆ, ಹೇಗೆ ಕೊಟ್ರೆ ಸಿಗುತ್ತೆ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಎಂದು ಹೇಳಿ ಏನು ಮಾಡ್ತಾರೆ? ನಾವು ದೇವರನ್ನು ಆರಾಧಿಸುವರಾಗ್ತೀರಿ. ಹಾಗಾದ್ರೆ ಇವತ್ತು ನಿಮ್ಮ ಮೇಲೆ ಇರುವ ಹೊರೆಯನ್ನ, ನೊಗವನ್ನ ಮುರಿಯಲಿಕ್ಕೆ ದೇವರು ಶಕ್ತನಾ? ಹಾಲೆಲೂಯಾ. ಆತನು ಮುರಿಯಲಿಕ್ಕೆ ಶಕ್ತನ. ನೋಡಿ, ಅಶ್ಶೂರ್ಯದವರು ಇವರನ್ನ ಏನು ಮಾಡ್ಬೇಕಂದ್ಕೊಂಡ್ರು? ತುಳಿಯಬೇಕಂದ್ಕೊಂಡ್ರು, ಹಾಳು ಮಾಡ್ಬೇಕಂದ್ಕೊಂಡ್ರು. ಆದರೆ ದೇವರು ಅವರನ್ನ ಏನು ಮಾಡಿದರು? ಅವರು ಮಾಡಿದ ಕೃತ್ಯ ಅವರಿಗೆ ಹಿಂತಿರುಗಿತು, ಇವರನ್ನ ಬಿಡಿಸಿದರು. ನೀವು ನಾನು ಹಾಗೆ ಪ್ರಿಯ ದೇವಜನವೇ, ನಮಗೆ ಯಾರೇ ಏನೇ ವಿರೋಧ ಮಾಡಿದ್ರು, ತಡೆ ಮಾಡಿದ್ರು, ತೊಂದರೆ ಮಾಡಿದ್ರು, ಮೋಸ ಮಾಡಿದ್ರು, ದಯಮಾಡಿ ನೀವು ಬೇಸರ ಮಾಡಿಕೊಳ್ಳಬೇಡ್ರಿ. ಯಾಕೆಂದರೆ ದೇವರು ನಿಮಗೆ ಆದ ನಷ್ಟಕ್ಕೆ ತಕ್ಕಂಥ ಲಾಭವನ್ನು, ನಿಮಗಾದಂಥ ನೋವಿಗೆ ತಕ್ಕಂಥ ಸಂತೋಷವನ್ನು, ನಿಮ್ಮ ಕಣ್ಣೀರಿಗೆ ಬದಲಾಗಿರುವಂಥ ನಾಟ್ಯವನ್ನು ದೇವರು ಅನುಗ್ರಹಿಸಲಿಕ್ಕೆ ಶಕ್ತನು. ನಾವೆಲ್ಲರೂ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿನ ನಿಮ್ಮ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನೊಗಗಳನ್ನು ಒತ್ತವರಾಗಿದ್ದೇವೆ ದೇವರೇ. ಅದು ಯಾರಿಂದಲೇ ಆಗಿರಬಹುದು. ಹೇಗೆ ನಿನ್ನ ಮಕ್ಕಳಾದ ಇಸ್ರಾಯೇಲರಿಗೆ ಅಶ್ಶೂರ್ಯರಿಂದ ದೇವರೇ ಒಂದು ನೊಗವು, ಒಂದು ದಾಸತ್ವವು ಅವರ ಮೇಲೆ ಬಂದಿತು, ನೀವು ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡಿ ಅವರ ನೊಗಗಳನ್ನು ಮುರಿದು ಬಿಡುಗಡೆಯನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಆರಾಧನೆ ಮಾಡುವಂತೆ ಮಾಡಿದಿರಿ. ನಿನಗೆ ಸ್ತೋತ್ರ. ಒಂದು ವೇಳೆ ಅಪ್ಪ, ನಿನ್ನನ್ನು ನಂಬಿದ ಮಕ್ಕಳಾದ ನಮ್ಮ ಮೇಲೆ ಕೂಡ ಅದೇ ರೀತಿಯಾದಂಥ ಭಾರ, ಹೊರೆ, ನೋವು, ಸಂಕಟ, ನಷ್ಟ, ಮೋಸ, ವಂಚನೆ ಎಲ್ಲವೂ ನಡೆದಿರಬಹುದು. ಆದರೆ ನೀವು ನಮ್ಮನ್ನ ಅಲ್ಲಿಯೇ ಬಿಡುವುದಿಲ್ಲ. ಹೇಗೆ ಯೋಸೇಫನನ್ನು ಎತ್ತಿ ನೀವು ಆಶೀರ್ವಾದ ಮಾಡಿದಿರೋ ಅದೇ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತರು. ಏಸಪ್ಪ, ನೀವು ಅನೇಕರು ದೇವರೇ ಅಪ್ಪ, ದುಷ್ಟನಿಂದ ದೇವರ ಕರ್ತನೆ, ದೆವ್ವಗಳಿಂದ, ಅನಾರೋಗ್ಯಗಳಿಂದ ಪೀಡಿತರಾದವರನ್ನ ನೀನು ಅವರನ್ನ ಬಿಡಿಸಿದಿ, ಅವರ ಮೇಲಿದ್ದ ನೊಗಗಳನ್ನು ಬಿಡಿಸಿದಿ ಸ್ವಾಮಿ. ಅದೇ ರೀತಿಯಲ್ಲಿ ಇವತ್ತು ವಾಕ್ಯ ಕೇಳುತ್ತಿರುವವರ ಮೇಲೆ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ, ಯಾವ ದುಷ್ಟನ ಭಾರಗಳು, ಯಾವ ದುಷ್ಟನ ತಂತ್ರಗಳು, ಶಾಪಗಳು, ಮಾಟಮಂತ್ರದ ಕೃತ್ಯಗಳು ಇದೆಯೋ ಗೊತ್ತಿಲ್ಲ, ಭಯದ ವಾತಾವರಣ ಇದೆಯೋ ಗೊತ್ತಿಲ್ಲ. ಆದರೆ ನೀನು ಹೇಳ್ತಾ ಇದೀಯಾ, ಮಗಳೇ, ನಾನು ನಿನ್ನನ್ನು ಬಿಡಿಸುತ್ತೇನೆ, ನಿನ್ನ ಮನ ಮುರಿದಿರುವಿಕೆಯನ್ನು ಸರಿಪಡಿಸುತ್ತೇನೆ,
ನಿನಗೆ ಬೇಕಾದಂಥ ಅನುಗ್ರಹಗಳನ್ನು ಕೊಡುತ್ತೇನೆ ಎಂದು ಹೇಳುವ ದೇವರಿಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಮರ್ಪಿಸುತ್ತಾ, ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವುದಕ್ಕೆ ತೀರ್ಮಾನಿಸಿರುವಂಥ ಪ್ರತಿ ದೇವಜನರನ್ನು ಆಶೀರ್ವದಿಸಿ, ನಿನ್ನ ಪ್ರಸನ್ನತೆಯಿಂದ ಅಭಿಷೇಕದಿಂದ ತುಂಬಿಸಿ, ಇವರ ಮೇಲಿರುವಂಥ ನೊಗವನ್ನು ಕರ್ತನೆ ಮುರಿದು ಬಿಡುಗಡೆಯನ್ನು ಕೊಡಬೇಕಾಗಿ ಎಲ್ ಶಡಾಯ್ ದೇವರಾಗಿರುವಾತನು, ಸರ್ವಶಕ್ತನು, ನಮ್ಮನ್ನು ಪ್ರೀತಿಸುವಾತನೂ ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ.